ಗೇರು ಬೀಜ ಉದ್ಯಮ ಪ್ರೊಸೆಸಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗಿ 100 ವರ್ಷಗಳು ಕಳೆದಿವೆ. 1925ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಮನೆಯಲ್ಲೆಲ್ಲ ಮೊದಲು ಬೇರೆ ರೀತಿಯಲ್ಲಿ ಅದನ್ನು ಮಾಡಿರ್ಬೋದು, ಆದರೆ ಒಂದು ಉದ್ಯಮದ ರೀತಿಯಲ್ಲಿ ಪ್ರೊಸೆಸಿಂಗ್ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂಥದ್ದು 1925ರಲ್ಲಿ ನಮ್ಮ ಪಿಯರ್ಸ್ ಲೆಸ್ಲಿ ಕಂಪನಿ ಕೇಳಿರ್ಬೋದಾಗಲ್ಲ, ಬ್ರಿಟಿಷ್ ಇಂಡಿಯಾ ಅವರ ಒಂದು ಭಾಗವಾಗಿರುವಂತಹ ಕುಲಶೇಖರದಲ್ಲಿ ಇದ್ದಂತಹ ಒಂದು ಕಂಪನಿ ಅದು ಪ್ರಾರಂಭವಾಗಿ ಪ್ರಥಮ ಎಕ್ಸ್ಪೋರ್ಟ್ ಕೂಡ 1925ರಲ್ಲಿ ಇಲ್ಲಿಂದ ಕ್ಯಾಲಿಕಟ್ ಮುಖಾಂತರ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗಿರುವಂಥದ್ದು. ಸೊ ನಾವು ಇದನ್ನೆಲ್ಲ ಕುಲಂಕುಷವಾಗಿ ನಾವು ಅದನ್ನ ವಿಮರ್ಶೆಯನ್ನು ಮಾಡಿ ಹುಡುಕಾಟವನ್ನೆಲ್ಲ ಮಾಡಿದ ಮೇಲೆ ನಮಗೆ ತಿಳ್ಕೊಂಡ ಪ್ರಕಾರ ನಮ್ಮ ಭಾರತದಲ್ಲಿ ಪ್ರೊಸೆಸಿಂಗ್ ಅನ್ನ ಈ 100ನೇ ವರ್ಷವನ್ನು ದಾಟ್ತಿರುವಂಥದ್ದು ನಾವು ಕರ್ನಾಟಕದಲ್ಲಿ ಪ್ರಥಮ ಅಂತ ಹೇಳುವಂಥ ವಿಚಾರವನ್ನು ಸಂತೋಷದಿಂದ ನಾವು ಕೂಡ ಈ ಒಂದು ಉದ್ಯಮದ 100ನೇ ವರ್ಷದ ಒಂದು ಇತಿಹಾಸವನ್ನು ನಾವು ಎಲ್ಲರ ಜೊತೆ ಇದನ್ನ ಸಡಗರದಿಂದ ಆಚರಿಸಬೇಕು. ಈ ಒಂದು ಸಾಧನೆಗೆ, ಈಗ ಉದ್ಯಮ ಬೆಳೆಯುತ್ತಿರುವ ಮಟ್ಟದಲ್ಲಿರುವಂತಹ ಈ ಸಾಧನೆಗೆ ಕಾರಣೀಕರ್ತರಾದಂತಹ ನಮ್ಮ ಎಲ್ಲ ಪೂರ್ವಜರು 4 ತಲೆಮಾರಿನವರದಲ್ಲಿ ಇರಬಹುದು, ಅವರನ್ನೆಲ್ಲ ಅವರವರ ಏನೇನು ಕೊಡುಗೆಗಳಿದೆ ಅದನ್ನೆಲ್ಲ ಸ್ಮರಿಸಿ ಅದನ್ನೆಲ್ಲ ನಮ್ಮ ಈಗಿನ ಒಂದು ಕಾಲಕ್ಕೆ ಸರಿಯಾಗಿ ಅದನ್ನೆಲ್ಲ ವಿಚಾರಗಳನ್ನು ಎಲ್ಲರಿಗೆ ತಿಳಿಸಿ ಮುಂದಿನ ಪೀಳಿಗೆಗೆ ಇದನ್ನ ಮತ್ತೆ ಅವರಿಗೆ ಮುಂದಿನ ಪೀಳಿಗೆಯ ಜನರಿಗೆ ಬೇಕಾದಂತಹ ವಿಶ್ವಾಸ ಈ ಉದ್ದಿಮೆಯಲ್ಲಿ ಬರುವಂತಹ ಕಾರ್ಯವನ್ನ, ಇದರಲ್ಲಿ ಇರುವಂತಹ ಇನ್ನು ಭವಿಷ್ಯದಲ್ಲಿರುವಂತಹ ಒಂದು ಸದವಕಾಶಗಳು ಏನೆಲ್ಲ ನಮಗೆ ಬರಬಹುದು ಇವನ್ನೆಲ್ಲ ಈ ಒಂದು ನಮ್ಮ ಆಚರಣೆಯ ಜೊತೆಯಲ್ಲಿ ಸಡಗರದ ಜೊತೆಗೆ ಅದನ್ನು ಕೂಡ ಹಂಚುವ ಕೆಲಸವನ್ನು ಮಾಡ್ತಾ, ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆಯಲ್ಲಿ ನಮ್ಮ ದೇಶದ 25% ಹೆಚ್ಚನ್ನ ನಾವು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ದೇಶಕ್ಕೆ ಸಪ್ಲೈಯಲ್ಲಿ ಏನು ಗೇರು ಬೀಜದ ತಿರುಳು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಾವು ಇವತ್ತು ಪ್ರಪಂಚದ 3ನೇ 1 ಭಾಗದಷ್ಟು ಗೇರು ಬೀಜದ ತಿರುಳನ್ನ ನಾವೇ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ. ಈಗ ಪ್ರಪಂಚದಲ್ಲಿ ಸಾಧಾರಣ 55ರಿಂದ 60 ಲಕ್ಷ ಟನ್ ಗೇರು ಬೀಜ ಬೆಳೆದ್ರೆ ಸಾಧಾರಣ ಒಂದು 12ರಿಂದ 13 ಲಕ್ಷ ಟನ್ ಗೇರು ಬೀಜದ ತಿರುಳು ಉತ್ಪಾದನೆ ಆಗ್ತದೆ ವರ್ಲ್ಡ್ ಅಲ್ಲಿ. ಅದರಲ್ಲಿ 4ರಿಂದ 4.5 ಲಕ್ಷ ಟನ್ನಿನ ಗೇರು ಬೀಜದ ತಿರುಳನ್ನ ಸೇವಿಸುವಂತದ್ದು ನಾವು ಇಂಡಿಯಾದಲ್ಲೇ ಇರುವಂಥದ್ದು. ನಮಗೆ ಅದೊಂದು ದೊಡ್ಡ ಮಾರುಕಟ್ಟೆ. ಆದ್ರೆ ನಮಗೆ ಬೇಕಾದಂತಹ ಕಚ್ಚಾ ವಸ್ತು ಮಾತ್ರ ಇದಕ್ಕೆ ಬೇಕಾದಷ್ಟು ನಮ್ಮ ದೇಶದಲ್ಲಿ ಇಲ್ಲ. ಈಗ ಈ ಒಂದು ಸಡಗರದ ಜೊತೆಯಲ್ಲಿ ನಾವು ಕೆಲವು ಸಂದೇಶಗಳನ್ನು ಕೂಡ ನಾವು ಎಲ್ಲ ಇದಕ್ಕೆ ಸಂಬಂಧಪಟ್ಟ In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಏನು ವಿಭಾಗಗಳಿದೆ ಅವರಿಗೆಲ್ಲ ನಾವು ಕೊಡಬೇಕಾಗಿದೆ. ಗೇರು ಬೀಜದ ಬೆಳೆಯನ್ನು ಜಾಸ್ತಿ ಬೆಳೆಯುವಂಥದ್ದು, ಅದಕ್ಕಿರುವಂತಹ ಮುಕ್ತ ಅವಕಾಶಗಳು, ಸರ್ಕಾರದವರಿಗೆ ಕೂಡ ಇದರ ವಿಚಾರಗಳನ್ನು ಮುಟ್ಟಿಸಿ ಸರ್ಕಾರದ ಒಂದು ಸಹಕಾರ ಇಲ್ಲದೆ ನಾವು ಮತ್ತೆ ಅದನ್ನ ಬೇಕಾದಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದ ಮಟ್ಟಿಗೆ ನಾವು ನೋಡಿದ್ರೆ ನಮಗೆ ಬೇಕಾಗುವ 25% ಕೂಡ ಗೇರು ಬೀಜವನ್ನು ನಮ್ಮ ದೇಶದಲ್ಲಿ ನಾವು ಬೆಳೀತಾ ಇಲ್ಲ. ನಾವು ಪಶ್ಚಿಮ ಆಫ್ರಿಕಾ, ವೆಸ್ಟ್ ಆಫ್ರಿಕನ್ ಕಂಟ್ರೀಸ್, ಈಸ್ಟ್ ಆಫ್ರಿಕಾ ಕಂಟ್ರಿ ಮತ್ತೆ ಇಂಡೋನೇಷ್ಯಾ ಈ ಒಂದು ಭಾಗಗಳಿಂದ ಬೆಳೆಯುವಂತಹ ಗೇರು ಬೀಜವನ್ನ ನಾವು ಅವಲಂಬಿಸಿ ನಮ್ಮ ಉದ್ದಿಮೆಯನ್ನು ನಾವು ಮಾಡ್ತಿರುವಂಥದ್ದು. 1975-85ರ ನಂತರದಲ್ಲಿ ಇದರ ಬೆಳವಣಿಗೆ ಸ್ವಲ್ಪ ವೇಗ, ಪ್ರೊಸೆಸಿಂಗ್ ವೇಗ ಜಾಸ್ತಿ ಆಗಿ ಇವತ್ತಿನ ಮುಂದಿನ ವಿಚಾರಗಳನ್ನು ನಮ್ಮ ಈ ಕಾರ್ಯಕ್ರಮದ ಕನ್ವೀನರ್ ಕೊಡ್ಲಿಕ್ಕಿದ್ದಾರೆ. ನಾನು ಔಟ್ಲೈನ್ ಅನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಏನು ವೇಗದಲ್ಲಿ ನಮ್ಮ ಪ್ರೊಸೆಸಿಂಗ್ ಬೆಳೀತಾ ಬಂತ, ಈ ವೇಗಕ್ಕೆ ಏನೂ ಸರಿಸಾಟಿ ಇಲ್ಲದ ರೀತಿಯಲ್ಲಿ ಅಂದ್ರೆ ತುಂಬಾ ಕಡಿಮೆ ವೇಗದಲ್ಲಿ ಗೇರು ಬೀಜದ ಬೆಳೆಯನ್ನ ಬೆಳೆಸುವಂತ ಒಂದು ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಇರುವಂತದ್ದು. ಸೊ ನಾವು ಇದನ್ನೆಲ್ಲ ಮಾಡ್ಬೇಕು. ಯಾಕಂದ್ರೆ ಈ ಕನ್ಸಂಪ್ಷನ್ ಆಫ್ ಕ್ಯಾಶು ಕರ್ನಲ್ಸ್, ನಮ್ಮ ಏನು ತಿರುಳಿದೆ ನಮ್ಮ ಪ್ರಾಡಕ್ಟ್, ಅದರ ಮಾರುಕಟ್ಟೆಯ ವೇಗಕ್ಕೆ ನಾವು ಬೆಳೆಸುವ ವೇಗ ತೀರಾ ಕಡಿಮೆ ಮಟ್ಟದಲ್ಲಿ ಇರುವುದರಿಂದ ನಮಗಿರುವಂತಹ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕಾದ್ರೆ ಮುಖ್ಯವಾಗಿ ಗೇರು ಬೀಜ ಬೆಳೆಯನ್ನು ಕೂಡ ಇಲ್ಲಿ ಬೆಳೆಸಲಿಕ್ಕೆ ತುಂಬಾ ನಾವು ಒಂದು ಪ್ರಯತ್ನವನ್ನು ಪಡಬೇಕು. ಇದಕ್ಕೆ ನಾವು ಈಗಾಗಲೇ ನಮ್ಮ 4 ತಂಡ, ಪೇಜಾವರ ಮಠ, STDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, KCME ಹಾಗೂ ನಾವು ಐಕ್ಯವಾದ ವಿಜಯಲಕ್ಷ್ಮಿ ಫೌಂಡೇಶನ್ ಹೇಳುವ ಸಂಸ್ಥೆಯಿಂದ
ಕಳೆದ 10 ವರ್ಷಗಳಿಂದ ನಾವು ಗ್ರಾಫ್ಟೆಡ್ ಗೇರು ಬೀಜಗಳನ್ನು ಉಚಿತವಾಗಿ ಕರ್ನಾಟಕದಾದ್ಯಂತ ನಾವು ಅದನ್ನು ಹಂಚುವ ಒಂದು ಫ್ರೀಯಾಗಿ ನಮ್ಮ SKDRDPಯ ವತಿಯಿಂದ ಅವರು ಆಯ್ದ ಕೃಷಿಕರನ್ನು ರೈತರನ್ನು ಅವರು ಚುನಾಯಿಸಿ ಅವರು ನಮಗೆ ತಿಳಿಸ್ತಾರೆ. ಅವರ ಡೋರ್ ಸ್ಟೆಪ್ಗೆ, ಅವರ ಬಾಗಿಲಿಗೆ ಉಚಿತವಾಗಿ ಸಸಿಯನ್ನ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ 9 ವರ್ಷದಲ್ಲಿ 13 ಲಕ್ಷಗಳಿಗೂ ಜಾಸ್ತಿ ಆ ಗಿಡಗಳನ್ನ, ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಒಂದು 6-6.5 ಕೋಟಿ ರೂಪಾಯಿಯ ಒಂದು ಗಿಡಗಳನ್ನ ನಾವು ನಮ್ಮದೇ ಯಾವುದೇ ಬೇರೆ ಸರ್ಕಾರದ ಸಹಾಯ ಇಲ್ಲದೆ ನಮ್ಮ ಸಂಸ್ಥೆಯ ನಮ್ಮ ಪ್ರೊಸೆಸರ್ಗಳ ಕೆಲ ಹೆಚ್ಚಿನವರ ಸಹಕಾರ ಮತ್ತೆ ನಮ್ಮ ವಿಜಯಲಕ್ಷ್ಮಿ ಫೌಂಡೇಶನ್ ಸಹಕಾರ, ಮುಖ್ಯವಾಗಿ ಧರ್ಮಸ್ಥಳದವರ ನಮ್ಮ ಹೆಗಡೆಯಾಗಿ ಅವರ ಮುಖಾಂತರದಲ್ಲಿ ಹೇಗೆ ನಡೆಸಬೇಕೆಂದ್ರೆ, ಗೇರು ಬೀಜ ಗಿಡವನ್ನು ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಕೊಟ್ಟ ಮೇಲೆ ಅದ್ರ ಆಫ್ಟರ್ ಅದನ್ನು ಗಿಡವನ್ನು ನೆಡುವಂಥದ್ದು, ನೆಟ್ಟ ಮೇಲೆ ಅದನ್ನು ಪೋಷಣೆ ಮಾಡಿ ಅದನ್ನ ಸಕ್ಸಸ್ ಆಗಿ ಮಾಡುವಂತ ಕೆಲಸವನ್ನು ಮಾಡೋದು ಬಹಳ ಇರುವ. ಯಾಕಂದ್ರೆ ನಾವು ಸರ್ಕಾರದ ನಿಟ್ಟಿನಲ್ಲಿ ಒಂದು 50 ವರ್ಷದ ರೆಕಾರ್ಡ್ ತೆಗೆದ್ರೆ ಇಲ್ಲಿ ಕೋಟಿಗಟ್ಟಲೆ ಗಿಡ ಇರಬೇಕಿತ್ತು. ಅದು ಯಾವ ಗಿಡಗಳು ಕೂಡ ನಮಗೆ ಅದು ಅರ್ತಿದ್ರೆ ಇಷ್ಟು ಸಮಸ್ಯೆ ಕೂಡ ಬರ್ತಿರ್ಲಿಲ್ಲ. ಮೇನ್ ಅಂತ ಹೇಳಿದ್ರೆ ಗಿಡವನ್ನು ಕೊಟ್ಟರೆ ಸಾಕು, ಅದರ ಗಿಡ ನಂತರದ ಒಂದು 2 ವರ್ಷದ ಅದರ ಫಾಲೋ ಅಪ್ ವೆರಿ ಇಂಪಾರ್ಟೆಂಟ್. ಇದನ್ನು ಧರ್ಮಸ್ಥಳದ ಗ್ರಾಮೀಣ ಯೋಜನೆ ಮುಖಾಂತರ ಯಶಸ್ವಿಯಾಗಿ ನಾವು ಮಾಡ್ತಾ ಈ ವರ್ಷ 10ನೇ ವರ್ಷವನ್ನು ಕೂಡ ಈ ನಮ್ಮ ಸೆಂಟನರಿ ವರ್ಷದ ಜೊತೆಯಲ್ಲಿ ಆ ಗೇರು ಬೀಜ ಗಿಡವನ್ನ ಅದಕ್ಕೆ ವೃಕ್ಷ ರಕ್ಷಾ ವಿಶ್ವರಕ್ಷ ಅಂತ ಹೇಳುವಂತ ಒಂದು ಇದರ ನಾಮಕರಣದ ಅಡಿಯಲ್ಲಿ ನಮ್ಮ ಹಿರಿಯ ಪೇಜಾರ ಸ್ವಾಮಿಗಳು ಅವರ 5ನೇ ಪರ್ಯಾಯದಲ್ಲಿ ಅವರ ರಾಜ ದರ್ಬಾರ್ನಲ್ಲಿ ಅವರು ಘೋಷಿಸಿದಂತಹ ವಾಕ್ಯದದು ವೃಕ್ಷ ರಕ್ಷಾ ಕೋಟಿ ವೃಕ್ಷ ನಡುವಂತ ಇದರಲ್ಲಿ ನಾವು ಆ ಸಂದರ್ಭದಲ್ಲಿ ಇದನ್ನು ಅದಕ್ಕೆ ಒಳಗೆ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿರುವಂತದ್ದು. 13 ಲಕ್ಷ ಗಿಡಗಳಷ್ಟು ನಾವು ಕೊಟ್ಟಾಗಿದೆ. ಈ ವರ್ಷ 2 ಲಕ್ಷ ಗಿಡಗಳ ಯೋಜನೆಯನ್ನು ಹಾಕಿ 10ನೇ ವರ್ಷಕ್ಕೆ ಅದನ್ನು 15 ಲಕ್ಷ ಗಿಡವನ್ನು ನಾವು ಕೊಡುವಂತ ಯೋಜನೆಯನ್ನು ಸಾಮಾನ್ಯವಾಗಿ ನಾವು ಕೊಟ್ಟ ಈಗ ಗಿಡಗಳ ಇಷ್ಟವರೆಗೆ ನಮ್ಮ ರೆಕಾರ್ಡ್ ನಾವು ತೆಗೆದಾಗ ಅದರಲ್ಲಿ ಸರ್ವೈವಲ್ ರೇಟ್ 80ರಿಂದ 85% ಸರ್ವೈವಲ್ ರೇಟ್ ಇದೆ. ಇದೇ ರೇಟ್ನ ಪ್ರಕಾರ ಅದು ಮುಂದೆ ಹೋಯ್ತು ಅಂತ ಆದ್ರೆ ಈ 15 ಲಕ್ಷ ಗಿಡಗಳಲ್ಲಿ 15,000 ಟನ್ ಗೇರು ಬೀಜವನ್ನು ನಾವು ಮುಂದಿನ ಒಂದು 5ರಿಂದ 6 ವರ್ಷದೊಳಗೆ ನಾವು ಪಡಿಬಹುದು. ಈಗಾಗಲೇ ನಾವು ಕೊಟ್ಟಂತ ಗಿಡಗಳಲ್ಲಿ ಈ ವರ್ಷದ ಒಂದು ಅಂಕಿಅಂಶಗಳ ಪ್ರಕಾರ 4,500ರಿಂದ 5,000 ಟನ್ ಗೇರು ಬೀಜ. ಯಾಕಂದ್ರೆ ಕರ್ನಾಟಕದಲ್ಲಿ ಬೆಳೆಯುವುದೇ ಅಪ್ರಾಕ್ಸಿಮೇಟ್ಲಿ ಒಂದು 50,000 ಟನ್. ಇದು ಎಷ್ಟೋ ವರ್ಷಗಳಿಂದ ಅದೇ ಫಿಗರ್. ಯಾಕಂದ್ರೆ ಕೆಲವು ಕಡೆಯಲ್ಲಿ ಕಡಿಮೆ ಆಗ್ತದೆ, ಕೆಲವು ಕಡೆ ಜಾಸ್ತಿ ಆಗ್ತದೆ. ನಾವು ಈ ಯೋಜನೆಯನ್ನು ಪ್ರಾರಂಭ ಮಾಡುವಾಗ ನಾವು ಆಲೋಚನೆ ಮಾಡಿರುವಂತದ್ದು, ನಾವು ಆಯೋಜಿಸಿರುವಂತ ರೀತಿ ಅಂತ ಹೇಳಿದ್ರೆ, ಮೊದಲೆಲ್ಲ ಕೋಸ್ಟಲ್ ಕರ್ನಾಟಕದಲ್ಲಿ ಮಾತ್ರ ಈ ಗೇರು ಬೀಜ ಗಿಡಗಳನ್ನು ಬೆಳೆಸ್ತಾ ಇದ್ರು. ಗೇರು ಬೀಜ ಹೇಳಿದ್ರೆ ಇಲ್ಲಿ ಮಾತ್ರ ಅಂತ ಹೇಳಿ, ಯಾಕಂದ್ರೆ ಅದು ಇಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ನಮ್ಮ ಸಾಯಿಲ್ ಇರೋಷನ್ಗೆ ಬೇಕಾಗಿರ್ಬೋದು, ಮತ್ತೆ ಎಣ್ಣೆಯನ್ನು ತೆಗೆಯುವ ಉದ್ದೇಶದಿಂದೆಲ್ಲ ಮಾಡಿರಬಹುದು ಅದರಲ್ಲಿ. ಆದ್ರೆ ಅದು ಮೇಲ್ಗಡೆ ಆಗ್ತದೆ ಅಂತ ಹೇಳುವಂಥದ್ದು ಒಂದು 10-15 ವರ್ಷಗಳ ಹಿಂದಿಂದ ಕೆಲವು ಕಡೆಗಳಲ್ಲಿ ಮಾಡಿರುವುದನ್ನು ನಾವು ನೋಡಿ, ಅರಸೀಕೆರೆ ಸೈಡ್ನಂತ ಜಾಗದಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ಕೂಡ ಗೇರು ಬೀಜ ಹಣ್ಣನ್ನು ನಾವು ನೋಡಿ ಅದರ ಇದನ್ನ ತಿಳ್ಕೊಂಡು ಮತ್ತೆ ನಾವು ನಮ್ಮ ಯೋಜನೆ ಮಾಡುವಾಗ ಧರ್ಮಸ್ಥಳದವರ ಸಹಕಾರದೊಂದಿಗೆ ಕರ್ನಾಟಕದ 26 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈಗ ಎಲ್ಲ ಕಡೆಗಳಲ್ಲಿ ಮಾಡ್ತೀವಿ. ಆಚೆಯಿಂದ ಖಾನಾಪುರದಿಂದ ಸ್ಟಾರ್ಟ್ ಆದ ಬೆಳಗಾವಿದ್ದು ಇಲ್ಲಿ ಕೋಲಾರದವರೆಗೆ ನಾವು ಅದನ್ನ ಮಾಡ್ತಾ ಇದ್ದೇವೆ. ಆ ಘಟ್ಟದ ಮೇಲಿನ ಪೋರ್ಷನ್ ಅಲ್ಲಿ ನಾವು ಬೆಳೆಯನ್ನ ಈ ವರ್ಷದ ಲೆಕ್ಕಾಚಾರ ತೆಗೆದ್ರೆ 4,500ರಿಂದ 5,000 ಟನ್ನಿನ ಒಂದು ಬೆಳೆಯನ್ನ ನಾವು ಈ ಸಲ ಒಳ್ಳೆ ಕ್ವಾಲಿಟಿ ಬರುವಂತನ್ನ ನಾವು ಈ ಸಲ ಗಮನಿಸಿದ್ದೇವೆ, ರಿಪೋರ್ಟ್ ಆಗಿದೆ. ಆದ್ರೆ ನಮ್ಮ ಯೋಜನೆ ನಮಗೆ ಇವತ್ತು ನಮಗೆ 5.5-6 ಲಕ್ಷ ಟನ್ ಗೇರು ಬೀಜ ಬೇಕು ಅಂತ ಹೇಳಿದ್ರೆ 6 ಕೋಟಿ ಗಿಡಗಳು ಇವತ್ತು ಫಲ ಬರಲಿಕ್ಕೆ ಶುರುವಾಗಬೇಕು. ಹಾಗಿದ್ರೆ ಮಾತ್ರ ಆಗ್ತದೆ. ಇಲ್ಲದ್ರೆ 10 ವರ್ಷ, ನಾವು 8ರಿಂದ 10 ವರ್ಷದ ಯೋಜನೆಗೆ ನೋಡುವಾಗ ಆಗ ನಮ್ಮ ಬೇಡಿಕೆ 10 ಲಕ್ಷ ಟನ್ನಿಗೆ ಹೋಗಿರ್ಬೋದು. ಅದನ್ನ ಮಾಡಿ ಭಾರಿ ಅಸಾಧ್ಯವಾದಂತ ಕೆಲಸ. ಆದ್ರೆ ಆಫ್ರಿಕಾ ದೇಶಗಳಲ್ಲಿ ಇದನ್ನೆಲ್ಲ ಸಾಧನೆ ಮೊದಲೆಲ್ಲ ನಾವು ತಿಳ್ಕೊಂಡಾಗ ಆಫ್ರಿಕಾದಲ್ಲಿ ಅವರು ಸ್ವಲ್ಪ ಉದಾಸೀನ ಜಾಸ್ತಿ, ಅವ್ರು ಜಾಸ್ತಿ ಕೆಲಸ ಮಾಡುವುದಿಲ್ಲ, ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಹಾಗೆ ಹೇಳಿದ್ರು ಕೂಡ ಒಂದು ದೇಶದ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಟ್ಟು ಅವರ ಆ ಸಾಧನೆಯನ್ನು ನಾನು ನಿಮಗೆ ಹೇಳ್ತೇನೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ಗೇರು ಬೀಜ ಬೆಳೆಯುವಂತಹ ದೇಶ ಹೇಳಿದ್ರೆ ಪಶ್ಚಿಮ ಆಫ್ರಿಕಾದ ಐವರಿ ಕೋಸ್ಟ್ ಹೇಳುವಂತಹ ಒಂದು ದೇಶ. 1999ರಲ್ಲಿ ನಾನು ಅಲ್ಲಿಗೆ ಪ್ರಥಮವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ದೇಶದ ಕ್ರಾಪ್ ಇರುವಂತದ್ದು ಸೈಜ್ 60,000 ಟನ್. ಈ 25ನೇ ವರ್ಷ 2025 26 ವರ್ಷದ ನಂತರ ಈ ವರ್ಷ ಅವರು ಬೆಳೆದ ಕ್ರಾಪ್ 18 ಲಕ್ಷ ಟನ್. ಆಲೋಚನೆಯನ್ನು ಮಾಡಿದ್ರೆ ಆಗದೇ ಇರುವಂತದ್ದು ಯಾವುದೂ ಇಲ್ಲ. ಆದ್ರೆ ಅಲ್ಲಿ ಸರ್ಕಾರದ ಸಹಕಾರದಿಂದಲೇ ಅದು ನಡೆಯುವಂಥದ್ದು. ಇಲ್ಲಿ ನಮಗೆ ಅದಕ್ಕೆ ಬೇಕಾದಂತ ಇದು ಸಿಗ್ತಾ ಇಲ್ಲ. ಈ ಕೆಲವು ಮೆಸೇಜ್ಗಳನ್ನು ನಾವು ಈ ಕಾರ್ಯಕ್ರಮದ ಜೊತೆಗೆ, ಅಂದ್ರೆ ನಾವು ಸಡಗರವನ್ನೆಲ್ಲ ಮಾಡಿ ಆದ್ಮೇಲೆ ಸಡಗರದ ಉದ್ದೇಶ ಕೂಡ ಒಂದು ಸ್ಪಷ್ಟವಾಗಿ ಇರಬೇಕು.
ಆ ಉದ್ದೇಶ ಏನು ಕೇಳಿದ್ರೆ ಇದನ್ನೀಗ ನಾವು 100 ವರ್ಷ ಆಚರಿಸಿದ್ರೆ ಇನ್ನೊಂದು 100 ವರ್ಷಕ್ಕೆ ಒಳ್ಳೆಯ ರೀತಿಯಲ್ಲಿ ಅದನ್ನ ಮುಂದಿನ ಜನಾಂಗಕ್ಕೆ ಆ ಒಂದು ವಿಶ್ವಾಸಭರಿತ ರೀತಿಯಲ್ಲಿ ಮುಂದೂಡಬೇಕು ಅಂತ ಆದ್ರೆ ಅದಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಲಿಕ್ಕೆ ಆ ಯೋಜನೆಗಳನ್ನ ನಾವು ಹಾಕುವ ಒಂದು ಕಾರ್ಯಕ್ರಮ ಕೂಡ ಇದರ ಒಂದು ಮುಖ್ಯ ಒಂದು ಉದ್ದೇಶ. ಈ ನಿಟ್ಟಿನಲ್ಲಿ ಆ ನಮ್ಮಲ್ಲಿ ಈಗ ಕೊನೆಯ ಪಕ್ಷ ಒಂದು 2 ಲಕ್ಷ ಟನ್ ಗೇರು ಬೀಜ ಆಗಬೇಕಾದ್ರೂ ಕೂಡ ಒಂದು 2040ನೇ ಇಸವಿಗೆ ನಾವು ಒಂದು ನಮ್ಮದೇ ಆದ ರೀತಿಯಲ್ಲಿ ಕೊನೆಯ ಪಕ್ಷ 2 ಲಕ್ಷ ಟನ್ ಗೇರು ಬೀಜ ನಾವು ಮಾಡಿದ್ದೇವೆ ಅಂತಾದ್ರೆ ಒಂದು ಸಲ ಅದೊಂದು ವಾಲ್ಯೂಮ್ ಅನ್ನು ಗ್ರೋತ್ ಆದ್ರೆ ಮತ್ತೆ ಅದರಲ್ಲಿ ತುಂಬಾ ಅವಕಾಶಗಳು ಅದರಿಂದ ಅಲ್ಲಿ ಪ್ರಾರಂಭ ಆಗ್ತದೆ, ಮತ್ತೆ ತನ್ನಷ್ಟಕ್ಕೆ ಕ್ರಾಪ್ಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದರಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಕೂಡ ಕೊನೆಯ ದಿವಸ ನಾವು ಅದರ ಆ ಸಡಗರದ ಜೊತೆಯಲ್ಲಿ ವ್ಯಾಲಿಡಿಟಿ ಫಂಕ್ಷನ್ ಅಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ನಾವು ಅದರಲ್ಲಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ನಮ್ಮ ದಕ್ಷಿಣ ಇದು SKDRDPಯ ಒಂದು ಒಳ್ಳೆ ರೈತರು 375-400 ಜನ, ನಮ್ಮ 2 ಜಿಲ್ಲೆಯ ಒಳ್ಳೆ ಇದಿರುವಂಥದ್ದು ಯಾವುದು ಒಳ್ಳೆ ಹೆಸರನ್ನ ಪಡೆದಿರುವಂತಹ ಕೃಷಿಕರನ್ನು ಅವರನ್ನು ಕೂಡ ಒಂದು ಸಾಧಾರಣ 400 ಜನರ ಮಟ್ಟಿಗೆ ಒಂದು ಕೃಷಿಕರನ್ನು ಕೂಡ ಒಂದು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಉಭಯ ಜಿಲ್ಲೆಗಳ ಎಲ್ಲ ಶಾಸಕರು, MLA, MP ಗಳು, MLCಗಳು ಮತ್ತೆ ನಮ್ಮ ಎಲ್ಲ ಈ ಜಿಲ್ಲೆಯ ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನು ಕೂಡ ಅವರು ಕರೀತಾ ಇದ್ದೇವೆ. ಸೊ ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮೆಸೇಜ್ ಕೊನೆಯದಾಗಿ ಹೋಗಬೇಕು. ಪ್ರಾರಂಭ ಆಗುವಾಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಈ ನಮ್ಮ ಒಂದು ಸ್ಥಾನಮಾನವನ್ನ ನಮಗೆ ಇಷ್ಟು ಅವಕಾಶವನ್ನ ವೃದ್ಧಿ ಮಾಡಿಸಿಕೊಡ್ಲಿಕ್ಕೆ ಕಾರಣಕರ್ತರಾದಂತಹ ಮುಖ್ಯ ಸಂಸ್ಥೆಗಳ ಮುಖ್ಯಸ್ಥರನ್ನು ಒಂದು ಇಂಟರ್ನ್ಯಾಷನಲ್ ನಟ್ ಕೌನ್ಸಿಲ್ ಅಂತ ಹೇಳುವಂಥದ್ದು ವರ್ಲ್ಡ್ಗೆ ಇರುವಂಥ ಅದರ ಅಧ್ಯಕ್ಷರೇ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದೇ ರೀತಿ ETG ಅಂತ ಹೇಳುವಂಥ ಗ್ರೂಪ್ ಇದೆ. ಕಮಾಡಿಟಿಯಲ್ಲಿ ತುಂಬಾ ಒಂದು ವ್ಯವಹಾರವನ್ನು ಮಾಡ್ತಿರುವಂತಹ ಒಂದು 60-68 ದೇಶಗಳಲ್ಲಿ ಅವರ ವಿಸ್ತಾರವಿರುವಂತಹ ಆ ಕಂಪನಿಯ CEO ಕೂಡ ಅವರು ನಮ್ಮ ಊರಿನವರೇ, ಬಾರ್ಪುರ್ನವರು. ಅವರು ಕೂಡ ಇದಕ್ಕೆ ಮುಖ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಉದ್ಘಾಟಕರಾಗಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ. ಅವರು ಈಗ ನಮ್ಮ ಈ ಸಂದರ್ಭಕ್ಕೆ ಸರಿಯಾಗಿ MSMEಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಮಂತ್ರಿ ಕೂಡ ಆಗಿದ್ದಾರೆ, ಲೇಬರ್ಗೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಆಗಿದ್ದಾರೆ. ಅದೇ ಜೊತೆಯಲ್ಲಿ ವೀರೇಂದ್ರ ಹೆಗಡೆ ಅವರು ಕೂಡ ನಾವು 16ನೇ ತಾರೀಕಿಗೆ ಅಂತ ಅವರನ್ನ ಪ್ರಾರಂಭದಲ್ಲಿ ನಮ್ಮ ಇನ್ವಿಟೇಷನ್ ಅಲ್ಲಿ ಅದು ಆಗಿ ಪ್ರಿಂಟ್ ಆಗಿತ್ತು. ಆದರೆ ಅಲ್ಲಿ ದೀಪೋತ್ಸವ ಇದ್ದ ಕಾರಣ ಅವ್ರಿಗೆ ಹೊರಡ್ಲಿಕ್ಕೆ ಆಗುದಿಲ್ಲ. 14ಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮತ್ತೆ ನಮ್ಮ ಕೆಲವು ಅಂತಾರಾಷ್ಟ್ರೀಯ ಹಿರಿಯ ಯಾರು ಬೈಯರ್ಸ್ನವರು ಯಾರಿದ್ದಾರೆ, ಈ ಇಂಡಸ್ಟ್ರಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟವರನ್ನೆಲ್ಲ ಪ್ರಾರಂಭದ ಕಾರ್ಯಕ್ರಮದಲ್ಲಿ, ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಅವರ ಎಲ್ಲರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮ, ವಿಚಾರ ವಿನಿಮಯಗಳನ್ನು ಮಾಡುವಂಥ ಕಾರ್ಯಕ್ರಮ. ಮರುದಿನ 15ನೇ ತಾರೀಕಿಗೆ ನಮ್ಮ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನು ನಡೆಸುವಂಥ ಕಾರ್ಯಕ್ರಮ. ಕೊನೆಯ 16ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಈ ವ್ಯಾಲಿಡಿಟಿ ಫಂಕ್ಷನ್ ಮುಖಾಂತರ ಮಾಡಿ ನಾವು ಈ ಸಮಾಜಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಇದಕ್ಕೆ ನಮ್ಮೆಲ್ಲರ ಸಹಕಾರವನ್ನು, ಯಾಕಂದ್ರೆ ನಾವು ಒಬ್ಬರ ಬಾಯಲ್ಲಿ ಮಾತ್ರ ಇರುವುದಕ್ಕೆ ಮಾಧ್ಯಮದವರ ಮುಖಾಂತರ ಅದಕ್ಕೆ ಬೇಕಾದ ರೀತಿಯಲ್ಲಿ ಅವರಿಗೆ ಒಳ್ಳೆ ಜನರಿಗೆ ಒಂದು ವಿಶ್ವಾಸ ಬರುವಂತ ರೀತಿಯಲ್ಲಿ. ಅದರಲ್ಲಿ ಇನ್ನೊಂದು ವಿಶೇಷ ಕೇಳಿದ್ರೆ, ನಾವೀಗ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಇವತ್ತು 10 ಎಲ್ಲ ರಾಜ್ಯಗಳಲ್ಲಿ ಸಾಧಾರಣ ಒಂದು 21-22 ರಾಜ್ಯಗಳಲ್ಲಿ ಗೇರು ಬೀಜಗಳು ಈಗ ಉದ್ದಿಮೆಗಳಿವೆ, ಪ್ರೊಸೆಸಿಂಗ್ ಆಗ್ತಾ ಇದೆ. ಆದ್ರೆ ಅಸೋಸಿಯೇಷನ್ ಮಟ್ಟದಲ್ಲಿ ಬೆಳೆದದ್ದು 10 ರಾಜ್ಯಗಳು ಮಾತ್ರ. ಈ ಎಲ್ಲ ಇದರಲ್ಲಿ ಕೂಡ ಈಗ 25% ನಾವು ಅದರ ಹೋಲ್ಡ್ ಅನ್ನು ಇಟ್ಟುಕೊಂಡ್ರೆ, ನಾವು ಇನ್ನೊಂದು ಜವಾಬ್ದಾರಿ ನಮ್ಮ ಮೇಲೆ ಏನು ಕೇಳಿದ್ರೆ, ನಾವು ಈ ಒಂದು ಅವಕಾಶವನ್ನು ನಾವು ಅದನ್ನ ಕುಂಠಿತ ಮಾಡಬಾರ್ದು. ಅದನ್ನ 25% ಅನ್ನ ಇನ್ನು ಜಾಸ್ತಿ ಮಾಡುವಂತ ನಾವು ಸಾಧನೆಯನ್ನ ಮಾಡಬೇಕು. ಅದೇ ರೀತಿ ಗೇರು ಬೀಜ ಬೆಳೆಸಬೇಕು. ಇದು ಯಾವುದರಲ್ಲಿ ನಾವು ಮಾರುಕಟ್ಟೆಗೆ ನಮ್ಮ ಈ ಗೇರ್ ಪ್ರಾಡಕ್ಟ್ ಅನ್ನು ಕೊಡುವ ಮಟ್ಟಿನಲ್ಲಿ ಇದ್ದೇವೆ. ಅದೇ ರೀತಿ ಪ್ರೊಸೆಸಿಂಗ್ ನಲ್ಲಿ ಕೂಡ ದೇಶದ 25% ಇಂಪೋರ್ಟ್ ಆಗಲಿ ಲೋಕಲ್ ಬೆಳೆದದ್ದಾಗಿದ್ರು ಕೂಡ 25% ಮಟ್ಟಿಗೆ ಮೇಲೆಗೆ ನಾವೇ ಅದನ್ನ ಪ್ರೊಸೆಸ್ ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಕುಂಠಿತ ಮಾಡಬಾರ್ದು. ಇದನ್ನು ಮತ್ತು ನಾವು ನಮ್ಮ ಒಂದು ಏನು ಪಾಲಿದೆ 25% ಇದ್ದದನ್ನು ಅದನ್ನು ಮತ್ತೆ ಜಾಸ್ತಿ ಮಾಡುವಂತ ಒಂದು ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ಆ ಒಂದು ಯೋಜನೆಯನ್ನು ಕೂಡ ನಾವು ಒಂದು ಗಟ್ಟಿಯಾಗಿ ನಾವು ತೆಗೆದುಕೊಳ್ತಾ ಇರುವಂತದ್ದು. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಈ ಒಂದು ಸೆಂಟಿನರಿ ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ, ನಮ್ಮ ಕೋಸ್ಟಲ್ ಕರ್ನಾಟಕ ನಮ್ಮ ಇಕಾನಮಿಗೆ ಗೇರು ಬೀಜ ಉದ್ಯಮದ ದೊಡ್ಡ ಕೊಡುಗೆ ಇದೆ. ಸೊ ದಟ್ ಈಸ್ ವೈ ಈ ಒಂದು ಮೈಲ್ ಸ್ಟೋನ್ ಅನ್ನು ಒಳ್ಳೆ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮತ್ತೆಲ್ಲ ನಮ್ಮ KCMA ತಂಡದವರು ಹೇಳಿದರು. ಕರ್ನಾಟಕದಲ್ಲಿ ಇವತ್ತು ಅಸೋಸಿಯೇಷನ್ ನಾವು ಒಂದೇ ಇರೋದು.
ಇಂಡಸ್ಟ್ರಿ ಇವತ್ತು 300-350 ಇದ್ರೂ ಕೂಡ ಅಸೋಸಿಯೇಷನ್ ಒಂದೇ ಇರೋದು. ಈವನ್ ನ್ಯಾಷನಲ್ ಲೆವೆಲ್ನಲ್ಲಿ ನಾವು ಕರ್ನಾಟಕದ ಈ ಅಸೋಸಿಯೇಷನ್ ಏನಿದೆ ಒಂಥರ ಒಂದು ಪೀಪಲ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ಲೀಡರ್ಶಿಪ್ ಫ್ರಮ್ ದಿಸ್ ಅಸೋಸಿಯೇಷನ್. ಸೊ ನಮಗೊಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಆದ್ದರಿಂದ 14, 15, 16 ನವೆಂಬರ್ ಬಹಳ ಹತ್ತಿರದಲ್ಲೇ ಇದೆ. ಡಾಕ್ಟರ್ TMA ಸೆಂಟಿನರಿ TMA ಕನ್ವೆನ್ಷನ್ ಸೆಂಟರ್ನಲ್ಲಿ ನಾವು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಚರಿಸಬೇಕಂತ ಹೇಳೋ ಒಂದು ಉದ್ದೇಶದಿಂದ ಇವತ್ತು ಈ ಪ್ರೆಸ್ ಮೀಟ್ ಅನ್ನೆಲ್ಲ ಕರೆದು ಅವರೆಲ್ಲ ವಿವರಣೆ ನೀಡಿದ್ದಾರೆ. ಉದ್ಯಮ ಗೇರು ಬೀಜ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವತ್ತು 1930, 35, 40ರಲ್ಲಿ ಕೇವಲ ಒಂದು 10-12 ಕ್ಯಾಶ್ಯೂ ಫ್ಯಾಕ್ಟ್ರಿ ಇತ್ತು. 1ರಿಂದ ಶುರುವಾಗಿ ಒಂದು 10-12 ಯಾರು PS ಲಸ್ಟೀಸ್ಗೆ ಕಚ್ಚಾ ಗೇರು ಬೀಜವನ್ನು ಸಪ್ಲೈ ಮಾಡ್ತಿದ್ರು ಅವರೇ ಒಂದು ಸ್ವಲ್ಪ ಸಮಯದ ನಂತರ ಅವರವರೇ ಒಂದು ಸಣ್ಣ ಮಟ್ಟಿನ ಫ್ಯಾಕ್ಟ್ರಿ ಮಾಡಿದ್ರು. ಪ್ರತಿ ಒಂದು ಈ ಉದ್ಯಮಕ್ಕೆ ಏನು ಇನೋವೇಷನ್ಸ್ ಬಂದಿದೆ, ಅದು ಪ್ರಾಸೆಸಿಂಗ್ ಟೆಕ್ನಾಲಜಿಯಲ್ಲಿರ್ಬೋದು, ಮಾರ್ಕೆಟಿಂಗ್ನಲ್ಲಿರ್ಬೋದು, ಅಥವಾ ಯಾವುದೇ ವಿಧಾನದಲ್ಲಿ ಇಲ್ಲಿ ಈ ಉದ್ಯಮದಲ್ಲಿ ಏನಾದರೂ ಒಂದು ಏನು ಹೇಳ್ತಾರೆ ನಾವು ರೆವಲ್ಯೂಷನ್ ಬಂದಿದ್ದರೆ ಅದು ಈ ಕರ್ನಾಟಕದಿಂದ, ಅದು ಈ ಮಂಗಳೂರಿನಿಂದ. ಇವತ್ತು ದಿಸ್ ಇಸ್ ಅನ್ ಅಕ್ನಾಲೇಜ್ಡ್ ಫ್ಯಾಕ್ಟ್. ಪ್ಯಾನ್ ಇಂಡಿಯಾ ಎಲ್ಲಿ ಹೋದರೂ ಅವ್ರು ಹೇಳ್ತಾರೆ ಲೀಡರ್ಶಿಪ್ ಪೊಸಿಷನ್ ನಾವು ಈ ಇಲ್ಲಿಯ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತೇವೆ ನಾವು, ಇಲ್ಲಿದು ಅಷ್ಟು ಒಳ್ಳೆ ರೀತಿಯಲ್ಲಿ ಇತ್ತು. 1930-40 ಇಸ್ವಿಯಲ್ಲೆಲ್ಲ ನಾವು ಒಂದು 25-30 ಮೊಜಾಂಬಿಕ್ನಿಂದೆಲ್ಲ ಇಂಪೋರ್ಟ್ ಮಾಡಿ ಎಲ್ಲ ಸ್ವಲ್ಪ ಎಲ್ಲ ಕೆಲಸ ನಡೀತಾ ಇತ್ತು. ಇಲ್ಲಿ ಪೋರ್ಚುಗೀಸ್ನವರು ಹೇಳಿದ ಹಾಗೆ ಗೋವಾದಿಂದ ಆ ಕೋಸ್ಟಲ್ ಬೆಲ್ಟಲ್ಲಿ ಮಾಡಿದ್ರಿಂದ ಆ ಕಚ್ಚಾ ಬೀಜದಿಂದ ಎಲ್ಲ ಪ್ರಾಸೆಸಿಂಗ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸುಮಾರು ಒಂದು 35-40 ಸಾವಿರ ಟನ್ ಪ್ರಾಸೆಸ್ ಆಗ್ತಾ ಇರೋದು ಬಹಳ ದೊಡ್ಡ ವಿಚಾರ ಆಯಿತು. ಕಚ್ಚಾ ಗೇರು ಬೀಜ 35-40 ಸಾವಿರ ಟನ್ ಅಂದರೆ ಅದು ಸಾಮಾನ್ಯ 10,000 ಟನ್ನು ಗೇರು ಬೀಜ ತಿರುಳು. ಆ ವ್ಯವಹಾರ ಆ ಟೈಮ್ನಲ್ಲಿ ಅಷ್ಟಿತ್ತು. ನಾವು ಯವತ್ತಿನ ಮಟ್ಟಿಗೆ ಹೇಳುತ್ತಿದ್ರೆ ಎಷ್ಟು ನಾವು ಒಂದು ಎವಲ್ಯೂಷನ್ನಲ್ಲಿ ಪ್ರಗತಿ ಸಾಧಿಸಿದ್ದೇವೆ ಅಂತ ಹೇಳಿದರೆ, ಇವತ್ತು ನಮ್ಮ ರಾಜ್ಯ 5 ಲಕ್ಷ ಟನ್ ಗೇರು ಬೀಜ ಪ್ರಾಸೆಸಿಂಗ್ ಮಾಡ್ತಾ ಇದ್ದೇವೆ. ನಾವು ಅಲ್ಲಿಂದ 50,000ದಿಂದ ಇವತ್ತು ನಾವು 5 ಲಕ್ಷ ಟನ್ವರೆಗೆ ಪ್ರಾಸೆಸಿಂಗ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದೇವೆ. ನಿಮಗೆ ಪ್ರೆಸ್ ನೋಟ್ನಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ. ಮೊನ್ನೆ ಅಷ್ಟೇ ನಾವು ಅಕ್ಟೋಬರ್ ಇದು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇದು ಫಿಗರ್ಸ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿರುವಾಗ ಈಗ ಆಲ್ರೆಡಿ 7 ತಿಂಗಳಲ್ಲಿ 3,45,000 ಟನ್ ನಾವು ಆಮದು ಮಾಡಿಕೊಂಡಿದ್ದೇವೆ ಅಂತ ಹೇಳಿದರೆ ಒಂದು ಇಡೀ ವರ್ಷಕ್ಕಾಗುವಾಗ ಇದು 5,20,000 ಟನ್ನಿನಷ್ಟು ಆಮದು ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿಕೊಂಡು ಈ ಸರ್ತಿನ ಪರಿಸ್ಥಿತಿ ನೋಡುವಾಗ ವಿಚ್ ಈಸ್ ಆಲ್ಮೋಸ್ಟ್ 35-40% ಗ್ರೋತ್ ಇನ್ ಮ್ಯಾನುಫ್ಯಾಕ್ಚರ್ ಕೆಪಾಸಿಟಿ ಇನ್ ಕರ್ನಾಟಕ. ಇದು ಯಾವುದರಿಂದ ಬಂತು? ನಾವು 100% ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಇದ್ದಾಗ ನಮ್ಮಲ್ಲಿ ದೇರ್ ವಾಸ್ ಎ ಲಿಮಿಟೇಷನ್ ಟು ಸ್ಕೇಲ್. ನಮಗೆ ಒಂದು ಯಾವುದೇ ಒಂದು ಉದ್ಯಮಕ್ಕೆ ಲೇಬರ್ ಫೋರ್ಸ್ ಒಂದು ಜಾಗೆಯಲ್ಲಿ ಸಿಗುವಂಥದಕ್ಕೆ ಒಂದು ರೆಸ್ಟ್ರೈನ್ ಇದೆ. ಇದೇ ವಿಯೆಟ್ನಾಂನವರು ಏನು ಮಾಡಿದ್ದಾರೆ, 1995-2010ಗೆ ಅವರಿಗೂ ಇದನ್ನು ಅವರ ಫೋರ್ಸೈಟ್ ನೋಡಿ ಅವರು ಮೆಕನೈಸೇಷನ್ಗೆ ಮುಂದೆ ಹೋಗಿದ್ದಾರೆ. ಮೆಕನೈಸೇಷನ್ ಮಿಷಿನ್ಸ್ ಇತ್ತು, ಬಟ್ ಅದನ್ನು ಅಳವಡಿಸಲಿಕ್ಕೆ ನಮ್ಮಲ್ಲಿ ಅಗತ್ಯ ತೋರಲಿಲ್ಲ ನಮಗೆ ಆ ಸಮಯದಲ್ಲಿ. ಬಟ್ ವಿಯೆಟ್ನಾಂನವರು ಮೆಕನೈಸೇಷನ್ ಮುಂದೆ ತಗೊಂಡು ಹೋಗಿ ಬಹಳ ದೊಡ್ಡ ಸ್ಕೇಲಿಗೆ ಹೋಗಿ ನಮ್ಮ ದೇಶದಲ್ಲಿ ನಾವು 2005ಕ್ಕೆ ನಾವು ಮೆಕನೈಸೇಷನ್ ಅನ್ನು ಮಾಡಿಕೊಂಡು ಇವತ್ತು ನಾವು ಆಟೋಮೇಷನ್ ಸ್ಟೇಜ್ನಲ್ಲಿದ್ದೇವೆ. ಸಾಮಾನ್ಯ ನಿಮಗೆ ಒಂದು ಇದರದ್ದು ಇಂಪ್ಯಾಕ್ಟ್ ಹೇಳೋದಂತ ಹೇಳಿದ್ರೆ, ಒಂದು ಮೂಟೆ ನಮ್ದೊಂದು 80 ಕಿಲೋದು ಗೋಣಿ ಒಂದು ಮೂಟೆ ಮುಂಚೆ ನಮಗೆ 7 ಜನರ ಅವಶ್ಯಕತೆ ಇತ್ತು. 6 ಹೆಣ್ಮಕ್ಳು ಒಂದು ಗಂಡಸು ಅಂತ ಹೇಳಿ ನಮ್ಮದೊಂದು ತಮ್ ರೂಲ್ ಅಂತ ನಾವು ಹೇಳ್ತೇವೆ. ಇವತ್ತು ಇದೇ ಆಟೋಮೇಟೆಡ್ ಪ್ಲಾಂಟ್ನಲ್ಲಿ ಒಂದು ಮೂಟೆ ನಮಗೆ ಮಾಡಲಿಕ್ಕೆ ಕೇವಲ ಒಂದು ಜನರ ಅವಶ್ಯಕತೆ ಸಾಕು. ದಟ್ ಇಸ್ ದ ಲೆವೆಲ್ ಆಫ್ ಮೆಕನೈಸೇಷನ್ ಅಂಡ್ ಆಟೋಮೇಷನ್ ಆಗಿದೆ. ಸೊ ಈ ಉದ್ಯಮದಲ್ಲಿ ಇವತ್ತು ನಾವು ಬಹಳ ಒಂದು ಹೆಮ್ಮೆಯಲ್ಲಿ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ನಾವು 50,000ರಿಂದ 5 ಲಕ್ಷ ಟನ್, ಅದರಲ್ಲಿ ಇತ್ತೀಚೆಗೆ ಒಂದು 20 ವರ್ಷದಲ್ಲಿ ನಾವು ಏನು ಆಟೋಮೇಷನ್ ಮೆಕನೈಸೇಷನ್ ಮಾಡಿದ್ದೇವೆ, ಯಾವುದೇ ಕಾರ್ಖಾನೆಯಲ್ಲಿ ಈವನ್ ಒಂದು ಸಿಂಗಲ್ ಎಂಪ್ಲಾಯಿಯನ್ನು ನಾವು ರಿಟ್ರೆಂಚ್ ಮಾಡಲಿಲ್ಲ, ಅವರನ್ನು ಇಟ್ಟುಕೊಂಡೇ ನಾವು ಸ್ಕೇಲ್ ಅಪ್ ಮಾಡಿದ್ದೇವೆ. ಆದ್ರಿಂದ ಇವತ್ತು ನಮಗೆ ಈ 5 ಲಕ್ಷ ಟನ್ ಅನ್ನು ಪ್ರಾಸೆಸ್ ಮಾಡೋ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದೇವೆ. ಸೊ ನಾವು ಎಲ್ಲ ಒಂದು ಆ ಟೈಮ್ನಲ್ಲಿ 30 ಚೀಲ 40 ಚೀಲ 50 ಚೀಲ ಪ್ರಾಸೆಸ್ ಮಾಡೋರೆಲ್ಲ ಇವತ್ತು 200 ಚೀಲ 300 ಚೀಲ 400 ಚೀಲದ ಪ್ರಾಸೆಸಿಂಗ್ ಮಾಡುವ ಒಂದು ನಮಗೊಂದು ಸಾಮರ್ಥ್ಯ ಬಂದಿದೆ. ದ್ಯಾಟ್ ಈಸ್ ವೇರ್ ಕರ್ನಾಟಕದಲ್ಲಿ ಇವತ್ತು ವಿ ಆರ್ ನೌ ಮಾರ್ಕೆಟ್ ಲೀಡರ್ಸ್ ಇನ್ ಟರ್ಮ್ಸ್ ಆಫ್ ಮ್ಯಾನುಫ್ಯಾಕ್ಚರ್ ಕ್ವಾಲಿಟಿ. ಕರ್ನಾಟಕದ ಇವತ್ತಿಗೂ ಅದು ಮಂಗಳೂರಿನಲ್ಲಿ ಈ ಉದ್ಯಮ ಹುಟ್ಟಿದ್ರಿಂದ ಅದು ಮಂಗಳೂರು ಕ್ವಾಲಿಟಿ ಅಂತೇಳಿ ಒಂಥರ ಒಂದು ಬೆಂಚ್ ಮಾರ್ಕ್ ಆಗಿಬಿಟ್ಟಿದೆ. ಇವತ್ತು ಕರ್ನಾಟಕದಿಂದ ಎಲ್ಲಿ ಪ್ರಾಸೆಸ್ ಆದರೂ ಕೂಡ ವರ್ಲ್ಡ್ ಓವರ್ ದೇ ಸೇಮ್ ಮ್ಯಾಂಗ್ಳೂರ್ ಕ್ವಾಲಿಟಿ.
ನಮಗೆ ಈ ಸಂದರ್ಭದಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಬೈಯರ್ಸ್ ಎಲ್ಲ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ, ಬಟ್ ಅವ್ರು ನಮ್ಗೆ ಅವ್ರದ್ದು ವಿಡಿಯೋ ಬೈಕ್ಸ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅವರು ಹೇಳ್ತಿದ್ದಾರೆ ಯವತ್ತಿಗೂ ಒಳ್ಳೆ ಕ್ವಾಲಿಟಿ ಬೇಕಂತ ಹೇಳಿ. ವಿಯೆಟ್ನಾಂನೊಳಗೆ ಬಹಳಷ್ಟು ದೊಡ್ಡ ಒಂದು ಸ್ಕೇಲ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಬೇಕಾದ್ರೆ ನೀವು ಕರ್ನಾಟಕಕ್ಕೆ ಹೋಗಬೇಕು. ದಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಯು ವಿಲ್ ಗೆಟ್ ದ ಬೆಸ್ಟ್ ಕ್ವಾಲಿಟಿ ದ ಬೆಸ್ಟ್ ಎಂಟರ್ಪ್ರಿನರ್ ಸ್ಪಿರಿಟ್ ಅಂತ ಹೇಳಿ. ಸೊ ದಿಸ್ ಇಸ್ ಅ ಗ್ರೇಟ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ನಾವು ಈ ಸಂದರ್ಭದಲ್ಲಿ ಒಂದು 3 ದಿನದ ಕಾರ್ಯಕ್ರಮ 14ನೇ ತಾರೀಕಿಗೆ ಸಂಜೆಗೆ ನಾವು ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಅವ್ರು ಹೇಳಿದಾಗೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ನಮ್ಮ ಆನರೇಬಲ್ ಮಿನಿಸ್ಟರ್ ಫಾರ್ ಎಂಪ್ಲಾಯ್ಮೆಂಟ್, ಇದು ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ MSME ಕೂಡ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಗೋಡಂಬಿ ಉದ್ಯಮ ಇವತ್ತು ನಮಗೆ 100 ವರ್ಷ ಆಯ್ತು ಸ್ಥಾಪನೆ ಆಗಿ. ಅದಕ್ಕೊಂದು ಈಕೋ ಸಿಸ್ಟಮ್ ಅಂತ ಇದೆ. ಒಂದು ಡೆವಲಪ್ ಆಗಬೇಕಾದ್ರೆ ಯಾವ ರೀತಿ ಅದರದ್ದು ಬೈ ಪ್ರಾಡಕ್ಟಿಗೆ ವ್ಯಾಲ್ಯೂ ಬರಬೇಕು, ಅದಕ್ಕೆ ಪ್ರಾಡಕ್ಟ್ಸ್ ನಾವು ಒಂದು ಗೇರು ಬೀಜದಲ್ಲಿ ಪ್ರಾಸೆಸ್ ಮಾಡುವಾಗ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸುಮಾರು 50ರಿಂದ 60 ಗ್ರೇಡ್ಸ್ಗಳು ವೆರೈಟಿಗಳು ಬರ್ತದೆ. ಬೇಡಿಕೆ ಇರುವುದು ಅಂತಾರಾಷ್ಟ್ರೀಯದಲ್ಲಿ ಬೇಡಿಕೆ ಇರುವಂಥದ್ದು ಒಂದು 10-12 ವೆರೈಟಿಗೆ ಮಾತ್ರ. ಬಾಕಿದು ವೆರೈಟಿಯನ್ನು ಮಾರುಕಟ್ಟೆಯಲ್ಲಿ ನಾವು ಅದಕ್ಕೊಂದು ಡಿಮಾಂಡ್ ಕ್ರಿಯೇಟ್ ಮಾಡಲಿಲ್ಲದಿದ್ರೆ ನಮ್ಮದು ವಯಬಿಲಿಟಿ ಬರುವುದಿಲ್ಲ. ಅದು ನಮ್ಮ ದೇಶದಲ್ಲಿ ಇರುವಷ್ಟು ಆ ಡಿಮಾಂಡ್ ಯಾವ ದೇಶದಲ್ಲಿ ಕೂಡ ಇದೆ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಗೇರು ಬೀಜ ಉದ್ಯಮದಲ್ಲಿ ಕಾಜು ಕತ್ಲಿ ಅಂತ ಹೇಳಿ ಒಂದು ಸ್ವೀಟ್ ಮಾಡ್ತಾರೆ. ಆ ದೀಪಾವಳಿ ಟೈಮ್ನಲ್ಲಿ ಎಷ್ಟು ಗೋಡಂಬಿ ತುಂಡು ಬೀಜ ಇದ್ರೂ ಕೂಡ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಖಾಲಿ ಆಗ್ತದೆ. ಎಲ್ಲಿವರೆಗೆ ಇದರದ್ದು ಡಿಮಾಂಡ್ ಬೇಡಿಕೆ ಈ ಸ್ವೀಟ್ಗಳದ್ದು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಇಡೀ ಗೋಡಂಬಿಗಿಂತ ಹೆಚ್ಚು ರೇಟ್ ತುಂಡು ಗೋಡಂಬಿದು ರೇಟ್ ಆಗಿದೆ. ನಾವು ಇಡೀ ಗೋಡಂಬಿಯನ್ನು ಇಲ್ಲಿ ಹೋಲ್ಸೇಲ್ ಮಂಡಿಯಲ್ಲಿ ನಾವು 800-850 ರೂಪಾಯಿಗೆ ಮಾರಿದ್ರೆ ಭಾಗ ಉಂಟಲ್ಲ, ಭಾಗ ಗೇರು ಬೀಜಕ್ಕೆ 875-80 ರೂಪಾಯಿ ಇದೆ. ಅದರ ಅರ್ಥ ಏನಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ ಮಾರ್ಕೆಟ್, ನಾವು ಈಗ ಈ ಹೋಟೆಲ್ಸ್, ಈ ತಯಾರಿ ಊಟ ಫುಡ್ ಇಂಡಸ್ಟ್ರಿ ಇಂಗ್ರೀಡಿಯೆಂಟ್ಸ್ ಏನುಂಟು, ಬೇಕರಿ, ಐಸ್ ಕ್ರೀಮ್ ಇದಕ್ಕೆಲ್ಲ ಉಂಟಲ್ಲ, ಆ ಗ್ರೋತ್ ಬಹಳ ಜಾಸ್ತಿ ಇದೆ. 13-14% ಗ್ರೋತ್ ಇದೆ. ನಮ್ಮ ಸ್ನ್ಯಾಕಿಂಗ್ ಅಂತ ಏನು ನಾವು ಹೇಳ್ತೇವೆ, ತಿನ್ನುವಂಥದ್ದು ಗೇರು ಬೀಜ ಖಾಲಿ ತಿನ್ನುವಂಥದ್ದು, ಅದು 5-6% ಗ್ರೋತ್ ಇದೆ. ಅದಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್. ಅದರಿಂದ ಈ ವ್ಯಾಲ್ಯೂ ಎಡಿಷನ್ ನಮ್ಮ ಮ್ಯಾನುಫ್ಯಾಕ್ಚರ್ನಲ್ಲಿ ನಮಗೇನು ವ್ಯಾಲ್ಯೂ ಕ್ರಿಯೇಷನ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅದು ನಮ್ಮ ದೇಶದಲ್ಲಿ ಮಾಡುವಷ್ಟು ಬೇರೆ ಯಾವ ದೇಶದಲ್ಲಿ ಆಗ್ತಾ ಇಲ್ಲ. ಆದ್ರಿಂದ ಇವತ್ತು ಯಾವ ದೇಶದಲ್ಲಿ ಉತ್ಪಾದನೆ ಆದ್ರೂ ಕೂಡ ಕಚ್ಚಾ ಗೇರು ಬೀಜ ನಾವು ಅಲ್ಲಿಯ ವಿಯೆಟ್ನಾಂ ಇರ್ಬೋದು, ಆಫ್ರಿಕಾದವರೊಟ್ಟಿಗೆ ಪೈಪೋಟಿ ಮಾಡಿ ನಮಗೆ ಅವರಿಗಿಂತ ಹೆಚ್ಚು ರೇಟ್ ಕೊಟ್ಟು ಇಲ್ಲಿ ತಂದು ನಮಗೆ ಪ್ರಾಸೆಸ್ ಮಾಡುವಂಥ ಸಾಮರ್ಥ್ಯ ಉಂಟು. ಆದ್ರಿಂದ ನಮಗೆ ಬಹಳ ಭವಿಷ್ಯದಲ್ಲಿ ನಾವು ಏನು ಎಷ್ಟು ಪ್ರಾಡಕ್ಟ್ ಶಾರ್ಟೇಜ್ ಆದರೂ ಕೂಡ ನಮ್ಮ ಕಾಂಪಿಟೇಟಿವ್ನೆಸ್ ಅನ್ನು ನಾವು ಉಳಿಸಿಕೊಂಡ್ರೆ, ನಮ್ಮ ಡೊಮೆಸ್ಟಿಕ್ ಕಾಂಪಿಟೇಟಿವ್ ಉಳಿಸಿಕೊಂಡ್ರೆ ಅದರಲ್ಲಿ ಬಹಳಷ್ಟು ನಮಗೆ ಈ ಉದ್ಯಮಕ್ಕೆ ಸ್ಕೋಪ್ ಇದೆ. ಅದಕ್ಕಾಗಿ ನಾವು INC ಚೇರ್ಮನ್ ಅವರನ್ನು ತರಿಸಿ ನಾವು ಈ ಏನು ನಮ್ಮ ಈ ಕಾಜು ಸೆಂಟಿನಿಯಲ್ ಸಮಿಟ್ನಲ್ಲಿ ನಾವು ಏನು ಈಗ ಒಂದು ಬಜೆಟ್ ಮಾಡಿ ಅದರಲ್ಲಿ ಏನಾದರೂ ನಮ್ಮಲ್ಲಿ ಸರ್ಪ್ಲಸ್ ಅಲ್ಲಿ ಉಳಿಸ್ಲಿಕ್ಕೋಸ್ಕರ ಆದರೆ ಕೂಡ ನಾವು 2 ವಿಚಾರದಲ್ಲಿ ತುಂಬಾ ಫೋಕಸ್ ಮಾಡೋದ್ರಲ್ಲಿ ಕೂಡ ಇದ್ದೇವೆ. ಒಂದು, ಅಧ್ಯಕ್ಷರು ಹೇಳಿದ ಹಾಗೆ ಕಚ್ಚಾ ಗೋಡಂಬಿಯ ಪ್ರೊಡಕ್ಷನ್ ಅನ್ನು ಹೇಗೆ ನಾವು ಅಭಿವೃದ್ಧಿಪಡಿಸಿ ನಾವು ಹೇಗೆ ನಮ್ಮದೇ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸುಮಾರು 20 ಲಕ್ಷ ಟನ್ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲಿಕ್ಕೆ ಏನಾಗಬೇಕು ಅನ್ನೋದು ರೋಡ್ ಮ್ಯಾಪ್ ಅನ್ನು ನಾವು ಡಿಸ್ಕಸ್ ಮಾಡಬೇಕು. ಅದೇ ರೀತಿ ಇನ್ನೊಂದರಲ್ಲಿ ನಮ್ಮದು ಮಾರ್ಕೆಟಿಂಗ್, ನೀವು ಇವತ್ತು ನೋಡ್ಬೋದು, ಬಾದಾಮಿಗೆ ಮಾರ್ಕೆಟಿಂಗ್ ಉಂಟು, ಪಿಸ್ಟಾಗೆ ಮಾರ್ಕೆಟಿಂಗ್ ಉಂಟು. ಬುಮ್ರಾ ಅವರು ಬಂದು ಪಿಸ್ತಾ ತಿನ್ಬೇಕು ಹೇಳ್ತಾರೆ, ಕರಿಷ್ಮಾ ಕಪೂರ್ ಅವರು ತಂದು ಬಾದಾಮ್ ತಿನ್ಬೇಕು ಹೇಳ್ತಾರೆ. ಆದ್ರೆ ಗೇರು ಬೀಜದಲ್ಲಿ ನಮ್ದು ಇವತ್ತಿನವರೆಗೆ ಮಾರ್ಕೆಟಿಂಗ್ ನಾವು ಮಾಡಲಿಲ್ಲ. ವಿದೌಟ್ ಮಾರ್ಕೆಟಿಂಗ್ ಕೇವಲ ಅದರ ಟೇಸ್ಟಿಗೆ ಮತ್ತೆ ಅದರ ಎಂಟರ್ಪ್ರಿನರ್ಶಿಪ್ ನಲ್ಲಿ ಇವತ್ತು ಅದರಷ್ಟಿಗೆ ಸೆಲ್ಫ್ ಮಾರ್ಕೆಟ್ ಆಗಿ ಇವತ್ತು ಈ ಪರಿಸ್ಥಿತಿಯಲ್ಲಿದೆ. ನಾವು ಕೂಡ ಇವತ್ತು ವಿರಾಟ್ ಕೊಹ್ಲಿ ಅಥವಾ ಯಾರನ್ನಾದ್ರೂ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡಿದ್ರೆ ಕನ್ಸಂಪ್ಷನ್ ಬೇಸ್ ಇನ್ನಷ್ಟು ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಅದನ್ನು ನಾವು ಮಾಡಬೇಕು. ಅದರಲ್ಲಿ ಕೂಡ ನಾವು ಕರ್ನಾಟಕದವರು ಲೀಡ್ ತಗೊಳ್ಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ಈ ಸಮಿಟ್ ಆದ ನಂತರ ನಾವು INC ಚೇರ್ಮನ್ ಅವರೊಟ್ಟಿಗೆ ಡಿಸ್ಕಸ್ ಮಾಡಿ INC ಅಲ್ಲಿ ಫೋಕಸ್ ಅನ್ನು ಕ್ಯಾಶ್ಯೂಗೆ ತರಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳುವ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಅದೇ ರೀತಿ ಗ್ಲೋಬಲಿ ಹೌ ವಿ ಶುಡ್ ಪ್ರೊಡ್ಯೂಸ್. ಇವತ್ತು ನಮ್ಮ ಇಲ್ಲಿ ಯಾರತ್ರ ಹೆಚ್ಚಿನ ಕೇಳುವಾಗ ನಮ್ಮ ಎಕ್ಸ್ಪೋರ್ಟ್ಸ್ ಬಹಳ ಕಾಣ್ತಾ ಇಲ್ಲ. ಈಗ ವಿನಾಯಕರೆಲ್ಲ ಎಕನಾಮಿಕ್ ಇದು ಟ್ರ್ಯಾಕ್ ಮಾಡೋರು ಹೇಳ್ತಾರೆ ಎಕ್ಸ್ಪೋರ್ಟ್ಸ್ ಯಾಕೆ ಗ್ರೋತ್ ಇಲ್ಲ ಅಂತ ಹೇಳಿ. ಸೊ ನಮ್ಮಲ್ಲಿ ಏನು ಎಕ್ಸ್ಪೋರ್ಟ್ ಮಾಡುವಷ್ಟು ತಾಕತ್ತಿಲ್ವಾ? ವಿಯೆಟ್ನಾಂನವ್ರದ್ದು ನಮಗೆ ಅಷ್ಟು ಒಂದು ದೊಡ್ಡ ಕಾಂಪಿಟೇಷನ್ ಉಂಟಾ ಅಂತ ಹೇಳುವಂಥದ್ದು ವಿಚಾರ ಯಾವಾಗಲೂ ಬರ್ತದೆ. ಇಲ್ಲ, ನಮ್ಮ ಹತ್ರ ಇವತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸರ್ಪ್ಲಸ್ ಇಲ್ಲ. ನಾವೆಷ್ಟು ನಾವು ಪ್ರೊಡ್ಯೂಸ್ ಮಾಡ್ತಿದ್ದೇವೆ ಅದು ಇವತ್ತು ಇಂಡಿಯಾದಲ್ಲಿಯೇ ಖಾಲಿ ಆಗ್ತಾ ಉಂಟು. ಎಕ್ಸ್ಪೋರ್ಟ್ ಮಾರ್ಕೆಟ್ಗಿಂತ ಒಳ್ಳೆ ಬೆಲೆಯಲ್ಲಿ ನಮಗೆ ಇಲ್ಲಿ ತಿಂತಾ ಇದ್ದಾರೆ. ಇಂಡಿಯಾದವರಿಗೆ ಇಂಡಿಯನ್ಸ್ ನಲ್ಲಿ ಕನ್ಸಂಪ್ಷನ್ ನಲ್ಲಿ ಅವರಿಗೆ ಗೇರು ಬೀಜದ ಗುಣದ ಮಟ್ಟಿಗೆಲ್ಲ ಗೊತ್ತಿರುವಷ್ಟು ಬೇರೆ ಎಲ್ಲಿ ಇಲ್ಲದ್ರಿಂದ
ಇವತ್ತು ಎಷ್ಟು ನಾವು ತಯಾರಿ ಮಾಡಿದ್ರು ಕೂಡ ಅದು ಇಲ್ಲಿಗೆ ಖಾಲಿ ಆಗ್ತವೆ. ನಮಗೆ ಕೇವಲ 50,000 ಟನ್ ಇವತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಿಗ್ತಾ ಇದೆ. ಸೊ ನಾವು ಅದಕ್ಕಾಗಿ ನಮ್ಮ ಪ್ರಾಸೆಸಿಂಗ್ ಕೆಪಾಸಿಟಿಯನ್ನು ಈ ಮೆಕನೈಸೇಷನ್ ಅನ್ನು ಅಳವಡಿಸಿ ನಾವು ಕೂಡ 2.5 ಮಿಲಿಯನ್ ಟನ್ ಅಂದರೆ 25 ಲಕ್ಷ ಟನ್ ನಾವು ಪ್ರೊಡಕ್ಷನ್ ಮಾಡಿ ನಾವು ಕೂಡ ಸರ್ಪ್ಲಸ್ ಅನ್ನು ಮಾಡಿ ನಾವು ಎಕ್ಸ್ಪೋರ್ಟ್ ಮಾರ್ಕೆಟಿಗೆ ಮುಂದಿನ ದಿನದಲ್ಲಿ ಹೋಗ್ಲಿಕ್ಕಿದ್ದೇವೆ. ಅದು ಕೇಂದ್ರ ಸರ್ಕಾರದವ್ರದ್ದು ದೀಪಾವಳಿ ಉತ್ಸವ ಅಂತೇಳಿ ಏನೋ ಅವರು ಟ್ಯಾಕ್ಸ್ ಕಟ್ ಮಾಡಿದ್ರ, ಅದರಲ್ಲಿ ನಾವು ಈಗ ನಮ್ಮ ಎಲ್ಲ ಹೆಚ್ಚಿನ ಕ್ವಿಕ್ ಕಾಮರ್ಸ್ನವ್ರ ಹತ್ರ ನಾವು ಸಪ್ಲೈ ಮಾಡೋದ್ರ ಮಾತಾಡಿದಾಗ 20 ರಿಂದ 23% ಗ್ರೋತ್ ಇನ್ ಜಸ್ಟ್ ಒನ್ ಫೆಸ್ಟಿವಲ್ ಸೀಸನ್. ಬಹಳಷ್ಟು ಇದು ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇದೆ. ಮುಂಚೆ ಇರುವಂತ ಮಾರ್ಕೆಟಿಗೂ ಇವತ್ತಿಗೂ ಇರುವ ಮಾರ್ಕೆಟಿಗೂ ಬಹಳಷ್ಟು ಬದಲಾವಣೆಗಳು ಬರ್ತಾ ಇದೆ. ಸೊ ಆದ್ರಿಂದ ಈ ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗುವಾಗ ನಾವು ಯಾವ ರೀತಿಯನ್ನು ನಾವು ಪೊಸಿಷನ್ ಮಾಡಿಕೊಳ್ಬೇಕು, ನಾವು ಹೇಗೆ ನಾವು ಫೋಕಸ್ ಮಾಡಬೇಕು, ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನು ಮಾಡಬೇಕು. ಇವತ್ತು ಬ್ರ್ಯಾಂಡ್ ಇಸ್ ಬಿಕಮ್ ಎ ಬಿಗ್ ನೇಮ್. ನಾವು ಹೀಗೆ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ, ಬ್ರ್ಯಾಂಡಿಂಗ್ ಮಾಡಬೇಕು. ಇದೆಲ್ಲ ವಿಚಾರಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಒಂಥರ ನಮ್ಮ ನ್ಯೂ ಜನರೇಷನ್ಗೆ ಒಂದು ರೋಡ್ ಮ್ಯಾಪ್ ಮಾಡಬೇಕಂತ ಹೇಳುವ ಒಂದು ಉದ್ದೇಶದಿಂದ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡಿದ್ದೇವೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಒಂದು ತರದಲ್ಲಿ ನಾವು ಹೇಳಬೇಕಾದ್ರೆ ಗೇಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಉದ್ಯಮಕ್ಕೆ ಅಂತೂ ಬಹಳಷ್ಟು ದೊಡ್ಡ ಒಂದು ಏನು ಹೇಳ್ತಾರೆ ನಾವು, ಇಟ್ ಹಸ್ ಬೀನ್ ಎ ಕ್ಯಾಟಲಿಸ್ಟ್. ಯಾಕಂತ ಹೇಳಿದ್ರೆ ಇವತ್ತು ಮಂಗಳೂರು ಹ್ಯಾಸ್ ಬಿಕಮ್ ಎ ಕ್ಯಾಶ್ಯೂ ಹಬ್, ರಾ ಕ್ಯಾಶ್ಯೂ ನಟ್, ಕಚ್ಚಾ ಗೇರು ಬೀಜಕ್ಕೆ ಇದೊಂದು ಹಬ್ ಆಗಿದೆ. ಎಲ್ಲ ಈಗ ಆಫ್ರಿಕಾದವರು ಇರ್ಬೋದು, ಬೇರೆ ಬೇರೆ ದೇಶದವರು ಇರ್ಬೋದು, ಎಲ್ಲ ಈಗ ಮಂಗಳೂರಿಗೆ ತರಿಸಿ ಮಂಗಳೂರಿನಲ್ಲಿ ಸ್ಟೋರ್ ಮಾಡಿ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರಿಗೆ ಸಣ್ಣ ಸಣ್ಣ ಯೂನಿಟ್ಸ್ಗೆ ಸರ್ವಿಸ್ ಮಾಡಲಿಕ್ಕೆ ಮ್ಯಾಂಗ್ಳೂರ್ ಹಸ್ ಬಿಕಮ್ ಎ ಕ್ಯಾಶ್ಯೂ ಹಬ್ ಅಂಡ್ ದಟ್ ಇಸ್ ಬಿಕಾಸ್ ಆಫ್ ದ ಫೆಸಿಲಿಟಿ ಪ್ರೊವೈಡೆಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಅವರು 50ನೇ ವರ್ಷ ಆಚರಿಸ್ತಾ ಇದ್ದಾರೆ. ಅವ್ರು ನಾಳೆ 13ನೇ ತಾರೀಕಿಗೆ ಅವ್ರದ್ದು ಸಹ ಗೋಲ್ಡನ್ ಜುಬ್ಲಿ ಇದೆ. ಬಟ್ ಅವರು ಎಸ್ಟಾಬ್ಲಿಷ್ ಮಾಡಿದಾದ್ರೂ ಕೂಡ 75ರಲ್ಲಿ ಎಸ್ಟಾಬ್ಲಿಷ್ ಆದ್ರೂ ಕೂಡ ಜನರಲ್ ಕಾರ್ಗೋ ಹ್ಯಾಂಡ್ಲಿಂಗ್ 2000 ಇಸ್ವಿವರೆಗೆ ಆಗಲಿಲ್ಲ. ಗೇರು ಬೀಜ ಉದ್ಯಮವೇ ನಾವು ಆವಾಗ ಪೋರ್ಟ್ನಲ್ಲಿ ನಿಂತು ಚಿಕನ್ ಎಗ್ ಸ್ಟೋರಿ ಅಂತ ಹೇಳ್ತೇವೆ. ಶಿಪ್ನವರು ಹೇಳೋದು ಇಲ್ಲಿ ಕಾರ್ಗೋ ಇಲ್ಲ, ಕಾರ್ಗೋ ನಾವು ಹೇಳೋದು ಇಲ್ಲಿ ಶಿಪ್ ಬರೋದ್ರೆ ನಾವು ಎಕ್ಸ್ಪೋರ್ಟ್ ಮಾಡೋದು ಹೇಗೆ. ಸೊ ಈ ರೀತಿ ಸುಮಾರು 25 ವರ್ಷ ಕಾಲ ನಮ್ಮಲ್ಲಿ ಎಕ್ಸ್ಪೋರ್ಟ್ ಬೇಕಾದ್ರೆ ನಾವು ಕೊಚ್ಚಿನಿಗೆ ಕೊಂಡೋಗಿ ಕೊಚ್ಚಿನಿಂದ ನಾವು ಎಕ್ಸ್ಪೋರ್ಟ್ ಮಾಡೋ ಪರಿಸ್ಥಿತಿ ಇತ್ತು. ಗೇರು ಬೀಜ ಉದ್ಯಮ ಆ ಸಮಯದಲ್ಲಿ ಎದುರು ಬಂದು ಇಲ್ಲ ನಾವು ಬರ್ತೇವೆ, ನಾವು ನಿಮಗೆ ಕಾರ್ಗೋ ಕೊಡ್ತೇವೆ, ನೀವು ಲೈನರ್ ಕಮ್ಮಿ ಅಂತ ಹೇಳಿ ನಾವು ಹಡಗಿನವ್ರ ಇವ್ರ ಲೈನರ್ಸ್ ಹತ್ರ ಡಿಸ್ಕಸ್ ಮಾಡಿ ಆವಾಗ ಲೈನರ್ಸ್ನವ್ರು ಏನು ಹೇಳಿದ್ರು, ನಿಮಗೆ ಯುರೋಪಿಗೆ ಬೇಕಾದ್ರೆ $800 ಹೆಚ್ಚು ಕೊಡಿ, ಅಮೆರಿಕಕ್ಕೆ ಬೇಕಾದ್ರೆ $1200 ಹೆಚ್ಚು ಕೊಟ್ಟರೆ ನಾವು ಬರ್ತೇವೆ, ಯಾಕಂದ್ರೆ ನಿಮ್ಗೆ ಹೇಗಿದ್ರು ಇಲ್ಲಿಂದ ಕೊಚ್ಚಿನಿಗೆ ಕೊಂಡೋಗ್ಲಿಕ್ಕೆ ಅಷ್ಟು ಖರ್ಚು ಉಂಟಂತ. ಆದ್ರೂ ಕೂಡ ನಾವು ಹೇಳಿ ಕಾಂಪ್ರಮೈಸ್ ಮಾಡಿದ್ದೆವು, ಎಸ್ ಕೊಡ್ತೇವೆ ನೀವು ಬನ್ನಿ ಅಂತ. ಸೊ ಆದ್ರಿಂದ ಇವತ್ತು ವಿ ಹ್ಯಾವ್ ಸ್ಟಾರ್ಟೆಡ್ 2002 ಇಸ್ವಿಯಲ್ಲಿ ಶುರುವಾದ ಜನರಲ್ ಕಾರ್ಗೋ ಹ್ಯಾಂಡ್ಲಿಂಗ್ನಿಂದಾಗಿ ಇವತ್ತು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಕೂಡ ಇಷ್ಟು ದೊಡ್ಡ ಒಂದು ರೀತಿಯಲ್ಲಿ ಬೆಳೆದಿದೆ. ಮಂಗಳೂರು ಹ್ಯಾಸ್ ಬಿಕಮ್ ಎ ಕ್ಯಾಶ್ಯೂ ಹಬ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ವೆರಿ ಗುಡ್ ನಮಗೆ ನಾಸ್ಟಾಲಜಿ ಅಂತ ಹೇಳ್ತೇವೆ ನಾವು ಹಿಂದೆ ಆಲೋಚನೆ ಮಾಡುವಾಗ, ಈ ಕಾರ್ಯಕ್ರಮ ಆಯೋಜಿಸುವಾಗ ನಾವು ಕೂಡ ಒಂದು 50 ವರ್ಷದ ಹಿಂದೆ ನಾವು ನಮ್ಮ ಆಲ್ಬಮ್ಗಳನ್ನು ತಿರುಗಿಸುವಾಗ ನಮಗೂ ಕೂಡ ಬಹಳ ಒಂದು ಏನ್ ಹೇಳ್ತೇವೆ ಸಮಾಧಾನ ಅಂತ ಹೇಳ್ಬೋದು, ಒಂಥರ ಇಮೋಷನ್ ಅಂತ ಹೇಳ್ಬೋದು. ಹೇಗೆ ಕಾಲ ಬದಲಾಗಿದೆ, ಹೇಗೆ ಉದ್ಯಮ ಬದಲಾಗಿದೆ, ಹೇಗೆ ಮಾರ್ಕೆಟ್ಸ್ ಬದಲಾಗಿದೆ, ಅದಕ್ಕೆ ತಕ್ಕ ನಾವು ಕೂಡ ಬದಲಾಗಿ ಈಗದ ಕಾಲಕ್ಕೆ ತಕ್ಕ ನಾವು ಕೂಡ ಬದಲಾಗಿ ನಾವು ಇವತ್ತು ನಮ್ಮ ಲೀಡರ್ಶಿಪ್ ಅನ್ನು ಉಳಿಸಿಕೊಂಡದ್ದು ಅದನ್ನು ನಾವು ಶೋಕೇಸ್ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತಾವೆಲ್ಲ ಬಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದೇ ರೀತಿ ಬಂದು ಕಾರ್ಯಕ್ರಮವನ್ನು ಒಳ್ಳೆ ಕವರೇಜ್ ಕೂಡ ಮಾಡಬೇಕು, ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಕೇಳಿಕೊಳ್ತೇನೆ. ಇನ್ನೇನಾದರೂ ನಿಮಗೆ ಕೇಳಬೇಕಾದ ವಿಚಾರಗಳಿದ್ರೆ ನೀವು. ಈ ಗೇರು ಬೀಜದ ಕ್ಯಾಶ್ಯೂ ಇಂಡಸ್ಟ್ರಿಯಲ್ಲಿ ವರ್ಲ್ಡ್ನಲ್ಲಿ ಮಾರ್ಕೆಟ್ ಅನ್ನಾಗಿ ಯಾವುದೇ ವಿಚಾರಗಳನ್ನು ಡಿಕ್ಟೇಟ್ ಮಾಡ್ತಾ ಇದ್ದದ್ದು ಇಂಡಿಯಾದಲ್ಲಿ. ಸಾಧಾರಣ 90 ವರ್ಷದ ಇತಿಹಾಸದಲ್ಲಿ 90 ವರ್ಷ ಎಕ್ಸ್ಪೋರ್ಟ್ನಲ್ಲಿ ವರ್ಲ್ಡ್ಗೆ ನಂಬರ್ 1 ಇರುವಂಥದ್ದು. ಯಾವಾಗ ವಿಯೆಟ್ನಾಮ್ 1990ರ ನಂತರ ಈ ಫೀಲ್ಡ್ಗೆ ಬಂತ ಅವರು ಮೆಕನೈಸೇಷನ್ ಸಿಸ್ಟಮ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಮ್ಮದೇ ಇನ್ಫಾರ್ಮೇಶನ್ಗಳೆಲ್ಲ ಕರೆಕ್ಟ್ ಮಾಡಿ 2008 ನಾವು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡಿರುವಂಥದ್ದು ಗೇರು ಬೀಜ 1,31,000 ಟನ್. ಅದು ನಮ್ದು ರೆಕಾರ್ಡ್. ಅದರ ನಂತರ ನಮ್ಮನ್ನು ಅವ್ರು ಬೀಟ್ ಮಾಡ್ಲಿಕ್ಕೆ ಶುರು ಮಾಡಿ ಆ ಟೈಮಲ್ಲಿ ಗ್ಲೋಬಲ್ ನಾವು ಫಸ್ಟ್ ಇದ್ದವರು 1,31,000 ಇದ್ರೆ ಇತರೆಲ್ಲ ಸೇರಿದ್ರೆ ಗ್ಲೋಬಲ್ ಎಕ್ಸ್ಪೋರ್ಟ್ 1,50,000 ಟನ್ಗಿಂತ ಜಾಸ್ತಿ ಇರ್ಲಿಕ್ಕಿಲ್ಲ. ಇವತ್ತು ವಿಯೆಟ್ನಾಂನವರು ಮೆಕನೈಸೇಷನ್ ಮಾಡುವ ಮುಖಾಂತರ ಅವರ ಲೇಬರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡಿ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ ಕಡೆಯಲ್ಲಿ ಅವರು ಧುಮುಕಿ ಅವರ ಒಂದು ಚಾಪವನ್ನು ಜಾಸ್ತಿ ಮಾಡಿಕೊಂಡು ಇವತ್ತು ಅವರು
ವರ್ಲ್ಡ್ಗೆ 7.5 ಲಕ್ಷ ಟನ್ನಿಗಿಂತ ಜಾಸ್ತಿ ಗೇರು ಬೀಜದ ತಿರುಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಾವು 50,000 ಟನ್ನಿಗೆ ಇಳಿದಿದ್ದೇವೆ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಈ ಒಂದು ಗ್ಯಾಪಿನಲ್ಲಿ 1995 ಇಂದ 2025 ವರೆಗೆ ನೀವು 30 ವರ್ಷದ ಗ್ಯಾಪಿನಲ್ಲಿ ಅವರು ನಮಗೆ ಈಗ ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ತೆಗೆದ್ರೆ ನಮಗೆ ಒಂದು ನಮ್ಮ ಸಿಸ್ಟಮ್ ನಲ್ಲಿ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ $300 ಪರ್ ಟನ್ನಿಗೆ ಇದ್ರೆ ಅವರು ಅದನ್ನು ರೆಡ್ಯೂಸ್ ಮಾಡಿ $50 ಬಂದು ಇವತ್ತು $25 ಕಡಿಮೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಈಗ ನಾವು ಕೂಡ ಆ ಮೆಕನೈಸೇಷನ್ ಸಿಸ್ಟಮ್ ಅಲ್ಲಿ ನಾವು ಕೂಡ ಕಾಂಪಿಟೇಟಿವ್ ಒಂದು ಪೊಸಿಷನ್ ಅನ್ನು ತೆಗೆದುಕೊಂಡು ನಮ್ಮ ಕಾಸ್ಟ್ ಅನ್ನು ಕೂಡ ನಾವು ಕಡಿಮೆ ಮಾಡೋ ಮಟ್ಟಕ್ಕೆ ಅವರ ಹತ್ತಿರ ಬರ್ತಾ ಇದ್ದೇವೆ. ಇದಲ್ಲದೆ ನಮಗಿರುವಂತಹ ಹೊಸ ಅಡ್ವಾಂಟೇಜ್ ಏನು ಹೇಳಿದ್ರೆ, ಕರ್ನಲ್ ಮಾರ್ಕೆಟ್ ನಲ್ಲಿ ಅವರಿಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಅದಕ್ಕೆ ಡಿಮಾಂಡ್ ಜಾಸ್ತಿ ಇರುವ ಕಾರಣ ಒಳ್ಳೆ ಬೆಲೆ ಕೂಡ ನಮ್ಮ ಈ ಪ್ರಾಡಕ್ಟ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಪ್ರಾಡಕ್ಟ್ ಜಾಸ್ತಿ ಬೆಲೆ ಸಿಗುವ ಕಾರಣ ನಮಗೆ ಇನ್ನು ಅವರನ್ನ ಕಾಂಪಿಟೇಷನ್ ಅಲ್ಲಿ ಅವರನ್ನ ಟೇಕ್ ಓವರ್ ಮಾಡಿ ನಾವು ಅವರನ್ನ ಮುಂದೆ ಹೋಗುವಂತಹ ಸಮಯಗಳು ಹೆಚ್ಚು ದೂರ ಇರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಲಿಕ್ಕೆ ಬೇಕಾದಂತಹ ಸಹಕಾರಗಳು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಎಷ್ಟು ದೊಡ್ಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ 100% ಇಂಪೋರ್ಟ್ ಮಾಡ್ತಾರೆ, 100% ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾವಾಗಲೂ ಎಕ್ಸೆಸ್ ರಿಸರ್ವ್ ಇರ್ತದೆ ಅವರ ಹತ್ರ. ಕಡಿಮೆ ರೇಟ್ ಬಡ್ಡಿಯಲ್ಲಿ ಬ್ಯಾಂಕಿನ ಲೋನ್ಗಳನ್ನು ಅವರಿಗೆ 3.5% ನಲ್ಲಿ ಅವರಿಗೆ ಕೊಡುವ ಕಾರಣ ಅವರದ್ದು ಬುಕ್ಕಿಂಗ್ ಸಿಸ್ಟಮ್ ಒಳ್ಳೆದ್ರಲ್ಲಿ ಇರ್ತದೆ. ನಾವು ಕೂಡ ಇನ್ನು ಅದಕ್ಕೆ ಹೆಚ್ಚಿನ ಕಾಲ ಅದಕ್ಕೆ ದೂರ ಇರ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ನಾವು ದೃಷ್ಟಿಯನ್ನ ಕರೆಕ್ಟ್ ಆಗಿ ಆ ವಿಷನ್ ಅನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು 5 ವರ್ಷದ ಒಳಗೆ ನಾವು ಕೂಡ ಯಾವ ಆ ಮಾರ್ಕೆಟ್ ಅಲ್ಲಿ ಕೂಡ ಅವರ ಜೊತೆಗೆ ಅವರ ಸರಿಯಾದ ರೇಟ್ ನಲ್ಲಿ ನಾವು ಕೂಡ ಅದನ್ನ ಖರೀದಿ ಮಾಡಿ ನಾವು ಕೂಡ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಕಾಂಪೀಟ್ ಮಾಡಿ. ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಗೆ ಯಾವಾಗಲೂ ಸ್ವಲ್ಪ ರೇಟ್ ಜಾಸ್ತಿ. ಹಾಗಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ದೊಡ್ಡ ವಿಚಾರ ಬರ್ಲಿಕ್ಕಿಲ್ಲ. ವಿದಿನ್ 5 ಇಯರ್ಸ್ ಅದೊಂದು ಹತ್ತಿರ ಬಂದ್ರೆ ಮತ್ತೆ ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ ಅನ್ನ ಮೊದಲನ ಹಾಗೆ ನಾವೇ ಅದನ್ನು ಲೀಡ್ ಮಾಡುವಂತ ಅವಕಾಶಗಳು ನಮಗೆ ಖಂಡಿತ ಇದರಲ್ಲಿ ಒದಗಿ ಬರ್ತದೆ. ಇದಾಗಬೇಕಾದ್ರೆ ನಿಮಗೆ ಬೇಕಾಗುವಂತ ನಾನು ಹೇಳಿದಾಗೆ ಒಂದು ಸರ್ಕಾರದ್ದು, ಬ್ಯಾಂಕ್ಗಳದ್ದು, ಫೈನಾನ್ಷಿಯಲ್ ಸಪೋರ್ಟ್ಗಳು ಸರಿಯಾಗಿರ್ಬೇಕು. ಆ ವ್ಯವಸ್ಥೆಗಳನ್ನು ಚಂದ ಮಾಡಬೇಕು. ಒಂದು ಇದು ಲೈಸೆನ್ಸ್ ರಾಜ್ ಅಂತ ಹೇಳ್ತಾ ಇದ್ವಲ್ಲ, ಆ ತರದ ಒಂದು ಸಮಸ್ಯೆಗಳೆಲ್ಲ ಜಾಸ್ತಿ ಬರಬಾರ್ದು. ಒಳ್ಳೆ ರೀತಿಯಲ್ಲಿ ಆಯ್ತು ಅಂತಂದ್ರೆ ಖಂಡಿತ ನಮ್ಮಲ್ಲಿ ಕೂಡ ನಾವು ಮತ್ತೆ ಅವಕಾಶ, ಯಾಕಂದ್ರೆ ವಿಯೆಟ್ನಾಂಗಿಂತ ಜಾಸ್ತಿ ನಮಗೆ ಅವಕಾಶ ಇರುವಂತದ್ದು. ನಮಗೆ ಕರ್ನಲ್ ಮಾರ್ಕೆಟ್ ನಮ್ಮ ಕೈಲಿರುವಂತದ್ದು ನಮಗೆ ದೊಡ್ಡ ಒಂದು ನಮಗೆ ಅದು ನಮ್ಮ ಒಂದು ಬಲ. ಹಾಗಾಗಿ ಕ್ರಾಪಿಂಗ್ ಅಲ್ಲಿ ಯಾಕೆ ಇಷ್ಟೊಂದು ಹಿಂದೆ ಬಿದ್ದಿದೆ ಅಂತ ಜಿಲ್ಲೆಗಳು, ಆಸುಪಾಸಿನ ಜಿಲ್ಲೆಗಳು ಇನ್ನೂ ಕೂಡ ನೋಡಿ, DCR ಅವರು ಬಹಳಷ್ಟು ವೆರೈಟಿ ಜನರೇಟ್ ಮಾಡಿದ್ದಾರೆ. ಒಳ್ಳೆ ಹೈ ಈಲ್ಡಿಂಗ್ ವೆರೈಟಿ ಇರ್ಬೋದು, ಲೇಟ್ ಈಲ್ಡಿಂಗ್ ವೆರೈಟಿ, ಅರ್ಲಿ ಈಲ್ಡಿಂಗ್ ವೆರೈಟಿ, ಅದರಲ್ಲಿ ಬಹಳಷ್ಟು ಅವರು ರಿಸರ್ಚ್ ಮಾಡಿದ್ದಾರೆ. ಆದರೆ ಒಂದು ಲೆಕ್ಕದಲ್ಲಿ ನಾವು ಹೇಳುವುದಾದ್ರೆ ನಮ್ಮ ಇಡೀ ದೇಶದ್ದು ಆವರೇಜ್ ಒಂದು ಮರದಲ್ಲಿ ಒಂದು ಈಲ್ಡ್ ಅಂತ ಹೇಳಿದ್ರೆ ಯವತಿಗೂ ನಾವು ಸಾಮಾನ್ಯ ಒಂದು ಹೆಕ್ಟೇರಿಗೆ 600 kg ಅಂತ ನಾವು ಹೇಳೋದು, ಅದು ಸಹ ಉಂಟಾ ಇಲ್ವೋ ಅಂತ ಹೇಳೋದು ನನಗೆ ಸಂಶಯ ಇದೆ. ಅದರನ್ನೇ ನಾವು ವಿಯೆಟ್ನಾಮು ಅಥವಾ ಕಂಬೋಡಿಯಾ ಈಗ ಹೊಸ ಕಲ್ಟಿವೇಶನ್ ಝೋನ್ ನಲ್ಲಿ ನಾವು ನೋಡಿದ್ರೆ ಅವರದ್ದು 2 ಟನ್ಗಿಂತ ಹೆಚ್ಚು ಹೇಳ್ತಾ ಇದ್ದಾರೆ. ಯಾರ್ದು ಇದರಲ್ಲಿ ಫೇಲಿಯರ್ ಅಂತ ನಮ್ಗೆ ಈಗ ನಾವು ನಿಮಗೆ ಓಪನ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಗೆ. ಅಂದ್ರೆ ನಮ್ಮ ಮಣ್ಣಿನ ಸತ್ವವೇ ಹಾಗೆ ವೀಕಾ ಅಥವಾ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಏನು ನಮ್ಮ ಈ ನೀವು DCR ಹೇಳಿದ್ರಿ, NRCC ಹೇಳಿದ್ರಿ, ಅವರು ತಳಿಯನ್ನು ಅವರು ಖಂಡಿತ ತಯಾರು ಮಾಡಿದ್ದಾರೆ. ಆದ್ರೆ ಅವರು ಅದನ್ನು ಈಲ್ಡ್ ತರಬೇಕಾದ್ರೆ ರೈತರಿಗೆ ಬೇಕಾಗುವ ಮಾಹಿತಿ ಕೊಟ್ಟು ಅದರಲ್ಲಿ ಬೇಕಾಗುವ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ನಾವೇನು ಹೇಳ್ತೇವೆ, ಅದು ಸ್ಪ್ರೇಯಿಂಗ್ ಮಾಡುವಂಥದ್ದು, ಆ ಸಮಯಕ್ಕೆ ನೀರು ಕೊಡುವಂಥದ್ದು, ಅದು ಯಾವ ರೀತಿಯಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡೋದು, ಆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅನ್ನು ನಾವು ಅದನ್ನು ಯುಟಿಲೈಸ್ ಮಾಡಿಕೊಳ್ಳದೆ ನಮ್ಮ ಇಳುವರಿ ಇಷ್ಟು ಕಮ್ಮಿ ಇರುವುದರಿಂದ ಈಗ ಒಂದು ಹೆಕ್ಟೇರಿಗೆ 2 ಟನ್ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಕಾಸ್ಟ್ ಅವರಿಗೆ ಎಷ್ಟು ಇನ್ಕಮ್ ಆಯ್ತು. ಅದೇ ನೀವು 600ಕ್ಕೆ ಬರುವಾಗ ಎಲ್ಲಿ ಉಂಟು? ಇವತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಚಾರ ಕೂಡ, ಆದ್ರೆ ಇವತ್ತು ಸಮಸ್ಯೆ ಏನಂತ ಹೇಳಿದ್ರೆ ಒಂದು Catch-22 ಸಿಚುವೇಶನ್. ಕಚ್ಚಾ ಗೇರು ಬೀಜ ಇವತ್ತು ಮಾರ್ಕೆಟ್ ನಲ್ಲಿ 125ರಿಂದ 130 ರೂಪಾಯಿವರೆಗೆ ಇದೆ. ಇದೇ ನಾವು ಒಂದು 5 ವರ್ಷ ಹಿಂದೆ ನೋಡೋದಾದ್ರೆ 70, 65, 70, 75 ರೂಪಾಯಿ ಇತ್ತು. ಆ ರೇಟ್ ನಲ್ಲಿ ಕೂಡ ನಾವು ತಿರುಳನ್ನು ತಯಾರಿಸಿ ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ನಾವು ಕಾಂಪಿಟೇಟಿವ್ ಇರಲಿಲ್ಲ. ಆಫ್ರಿಕಾದವ್ರದ್ದು ಇನ್ನೂ ಕಮ್ಮಿ ಇತ್ತು ರೈಟ್, ಆದ್ರೆ ನಮಗೆ ಕಾಂಪಿಟೇಟಿವ್ನೆಸ್ ಇರಲಿಲ್ಲ. ಈಗ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ನೋಡ್ಬೇಕಾದ್ರೆ ನಮ್ಮ ತಿರುಳಿನ ರೇಟ್ ಕಮ್ಮಿ ಇರಬೇಕು. ಯಾವ್ದು ಕರ್ನಲ್ ನಾವು ಅಗ್ಗದಲ್ಲಿ ಮಾರಬೇಕು. ಹಾಗಂತ ರೈತರ ಆಂಗಲಿನ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಇವತ್ತು ಒಂದು ಸಾಮಾನ್ಯ ಏನ್ ಹೇಳಿದ್ರು 500-600 ರೂಪಾಯಿಗಿಂತ ಕಡಿಮೆ ದಿನಕೂಲಿ ಇಲ್ಲ. ಈಗ ರೈತರಿಗೆ ಒಂದು ದಿವಸದಲ್ಲಿ
ಎಲ್ಲ ಗೇರು ಬೀಜವನ್ನು ಒಟ್ಟು ಮಾಡಿ ಅವರು ಒಂದು ದಿವಸಕ್ಕೆ 10 ಕಿಲೋ ಮಾಡ್ಲಿಕ್ಕೆ ಆದ್ರೆ ಕೂಡ ಅವರಿಗೆ ಅವರ ಕಾಸ್ಟೇ 60 ರೂಪಾಯಿ ಕೆಜಿಗೆ, 60 ರೂಪಾಯಿ ಖಾಲಿ ಪಿಕ್ಕಿಂಗ್ ಕಾಸ್ಟ್ ಇರುತ್ತೆ. ಆದ್ರಿಂದ 75-90 ರೂಪಾಯಿ ಬಂದ್ರೆ ರೈತರಿಗೆ ಒಂದು ಅಷ್ಟೊಂದು ದೊಡ್ಡ ಇನ್ಸೆಂಟಿವ್ ಆಗಿ ಕಾಣಲಿಲ್ಲ. ಈಗದ್ದು ರೇಟ್ ಏನುಂಟು 125, 130, 140 ರೂಪಾಯಿ ನಿತ್ರೆ, ಮಾರುಕಟ್ಟೆ ನಿತ್ರೆ ಖಂಡಿತ ಇದು ಕ್ಯಾಶು ರೈತನಿಗೆ ವಯಬಿಲಿಟಿ ಆಗ್ತದೆ. ಆವಾಗ ರೈತ ಆ ಬೇಕಾದ ಪ್ಯಾಕೇಜಸ್ ಅನ್ನು ಅವನು ಅಳವಡಿಸಿ ಅವನು ಕೂಡ ಅವನ ಈಲ್ಡ್ ಅನ್ನು ಹೆಚ್ಚು ಮಾಡೋಕ್ಕೆ ಶ್ರಮಿಸ್ತಾನೆ ಅಂತ ಹೇಳುವಂತ ಅದು ಒಂದು ಮಾತ್ರ. ಇನ್ನೊಂದು ಏನಂತ ಹೇಳಿದ್ರೆ ಕ್ಯಾಶು ಆ್ಯಪಲ್ ಈಗ 1 kg ಗೇರು ಬೀಜಕ್ಕೆ 40 kg ಹಣ್ಣು ಆಗ್ತದೆ. ನೀವು 1 kg ಬೀಜ ಆಗ್ಬೇಕಾದ್ರೆ 40 kg ಹಣ್ಣು ಆಗ್ತದೆ. ಆ ಹಣ್ಣು ಕಂಪ್ಲೀಟ್ ಈಗ ವೇಸ್ಟ್ ಆಗ್ತಾವೆ. ಅದನ್ನು ನಾವು ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ. ಅದು ಕೂಡ ನಾವು ಏನಾದರೂ ಯುಟಿಲೈಸೇಷನ್ ಈಗ ನಮ್ಮ ಪ್ರಧಾನಮಂತ್ರಿ ಅವರು ಮೋದಿ ಅವರು ಹೇಳಿದ್ದಾರೆ, ಏನಾದರೂ ಮಾಡಿ ನೀವು ಫ್ರೂಟ್ ಜ್ಯೂಸಸ್ ಅನ್ನು ನೀವು ಈ ಇಂಥದ್ದೆಲ್ಲ ಎಗ್ರಿ ಪ್ರಾಡಕ್ಟ್ಸ್ ಅನ್ನು ನೀವು ಸ್ವಲ್ಪ ಮಿಕ್ಸ್ ಮಾಡಿ ನಮ್ಮ ಈ ಪೆಪ್ಸಿಕೋ ಇವರಿಗೆಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅಂಥದ್ದೆಲ್ಲ ಆಗಿ ನಾವು ಬೇಡಿಕೆ ಹೆಚ್ಚಾದರೆ ಖಂಡಿತ ಫಾರ್ಮ್ ಇನ್ಕಮ್ ಇದಕ್ಕೆ ಒಳ್ಳೆ ಒಂದು ಇನ್ಕಮ್ ಕೊಡುವ ಸಾಧ್ಯತೆ ಉಂಟು. 8 kg ಸಾರಿ 1 kgಗೆ 8 kg. ಹವಾಮಾನ ಬದಲಾವಣೆ ಇದ್ರ ಮೇಲೆ ಏನಾದ್ರು ಪ್ರತಿಕೂಲ? ಬಹಳ ದೊಡ್ಡ ಪ್ರಶ್ನೆ ಇದೆ. ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಏನಂತ, ಇದು ಗೇರು ಬೀಜಕ್ಕೆ ಮಾತ್ರ ಅಲ್ಲ, ಎಲ್ಲ ಕೃಷಿಗೆ ಒಂದು ಬಹಳ ದೊಡ್ಡ ಒಂದು ಸಮಸ್ಯೆ. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ದು ಇದು ನೋಡಿ, ಮಳೆ ಇನ್ನೂ ನಿಲ್ಲಿಲ್ಲ. ಈಗ ನವೆಂಬರ್ ಆಗ್ತಾ ಬಂತು, ಡಿಸೆಂಬರ್ ಆಗ್ತಾ ಬಂತು, ಇನ್ನೂ ಮಳೆ ನಿಲ್ಲಿಲ್ಲ, ಗೊತ್ತಿಲ್ಲ ಇನ್ನೂ ಕೂಡ ಮಳೆ ಹೇಗೆ ಹೋಗ್ತದೆ. ನಾರ್ಮಲಿ ನಮಗೆ ಆಗಸ್ಟ್ ಅಲ್ಲಿ ಮಳೆ ನಿಲ್ಬೇಕು, ಸೆಪ್ಟೆಂಬರ್ ನಲ್ಲಿ ಒಂದೊಂದು ಮಳೆ ಬರುವಂಥದ್ದು. ಆ ಗಿಡಗಳಿಗೆ ಒಂದು ಫ್ಲವರಿಂಗ್ ಆಗಬೇಕಾದ್ರೆ ಒಂದು ಸ್ಟ್ರೆಸ್ ಬೇಕಾದ್ರೆ ಒಂದು ಡ್ರೈ ಸ್ಪೆಲ್ ಬೇಕು. ಆ ನಂತರ ಅದು ಫ್ಲವರ್ ಆಗಿ ಹಣ್ಣಾಗಿ ನಿಮ್ಗೆಲ್ಲ ಕೊಡುವಂಥದ್ದು. ಮಳೆ ಬರ್ತಾ ಇದ್ರೆ ಏನಾಗ್ತದೆ, ಸೂಕ್ತದೆ, ನಿಮ್ಗೆ ಹಣ್ಣಾಗುದಿಲ್ಲ, ಹೂ ಆಗುದಿಲ್ಲ, ಏನೂ ಆಗುದಿಲ್ಲ. ಸೊ ನಿಮ್ದು ಈ ಡಿಸೆಂಬರ್ನೊಳಗೆ ಮಳೆ ಬಂದ್ರೆ ಅದು ನಿಮ್ಗೆ ಇನ್ನೂ ಅದು ಡ್ರೈ ಸ್ಪೆಲ್ ಸಿಗುದು 2 ತಿಂಗಳು, ಅದು ಜನವರಿ ಫೆಬ್ರವರಿ ಆದ್ರೆ ಆಮೇಲೆ ಪುನಃ ಜೂನಲ್ಲಿ ಬರುವ ಮಳೆ ಮೇಯಲ್ಲಿ ಬಂದ್ರೆ ಪುನಃ ನಮ್ಗೆ 1 ತಿಂಗಳು ಅಲ್ಲಿ ಹೋಯ್ತು. ಸೊ ಇದರಿಂದ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದಕ್ಕೆ ಯಾವ ರೀತಿಯಲ್ಲಿ ಮಾಡಬಹುದು ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿ ಅವರು ಕ್ಲೈಮೇಟ್ ರೆಸಿಸ್ಟೆಂಟ್ ವೆರೈಟೀಸ್ ತರಬೇಕು ಅಂತ ಹೇಳಿ ಅರ್ಲಿ ಬ್ರೀಡಿಂಗ್, ಲೇಟ್ ಬ್ರೀಡಿಂಗ್ ಇದೆಲ್ಲ ಮಾಡ್ತಾ ಇದೆ. ಬಟ್ ಅದು ದೊಡ್ಡ ಇಂಪ್ಯಾಕ್ಟ್, ದೊಡ್ಡ ಪ್ರಶ್ನೆ. ಇದರಿಂದ ನಮಗೆ ಖಂಡಿತ ಗ್ಲೋಬಲ್ ಕ್ರಾಪಿಗೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಸರ್, ಈಗ ನಕಲಿ ಗೋಡಂಬಿ ಹಾವಳಿ ಹೆಚ್ಚಾಗ್ತಾ ಇದೆ, ಹೆಂಗೆ ನೀವು ಫೈಟ್ ಮಾಡ್ತೀರಿ, ಹೆಂಗೆ ಅದನ್ನು ನೀವು ಕಂಟ್ರೋಲ್ ಮಾಡ್ತಾರೆ? ಈಗ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ನಕಲಿ ಗೋಡಂಬಿ ತಯಾರಿಕೆ ಜಾಸ್ತಿ ಆಗ್ತಾ ಇದೆ, ಹೆಂಗೆ ನೀವು ಫೈಟ್ ಮಾಡ್ತೀರಿ, ಹೆಂಗೆ ಕಂಡು ಹಿಡಿತೀರಿ ನಕಲಿ ಗೋಡಂಬಿ? ಇಂಪೋರ್ಟೆಡ್ ನಕಲಿ ಗೋಡಂಬಿ ಅಂತೆಲ್ಲ ಇಲ್ಲ, ಅದು ಬಹಳ ಸಣ್ಣ. ಅಂಥದ್ದೊಂದು ನಕಲಿ ಗೋಡಂಬಿಗೆ ಜನರಿಗೆ ಗೋಡಂಬಿ ಬಗ್ಗೆ ಒಳ್ಳೆ ಮಾಹಿತಿ ಇದ್ದು ಅದೇನಾಗುತ್ತೆ. ಆದರೆ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ನಮ್ಮ ಬೇಡಿಕೆ ತುಂಬಾ ಜಾಸ್ತಿ ಆಗ್ತದೆ. ಖಂಡಿತ ಆ ಬೇಡಿಕೆ ಜಾಸ್ತಿ ಆಗೋದ್ರಿಂದ ಇಂಡಸ್ಟ್ರಿಗೆ ವಯಬಿಲಿಟಿ ಕೂಡ ಬಂದಿದೆ, ರೈತನಿಗೂ ವಯಬಿಲಿಟಿ ಬಂದಿದೆ. ರೈತನಿಗೆ ಕೂಡ ಈಗ 125, 130 ಬಂದ್ರೆ ರೈತನಿಗೆ ಒಂದು ವಯಬಿಲಿಟಿ ಬರ್ತದೆ. ಆದರೆ ವಿಯೆಟ್ನಾಂನವರಿಗೆ ಏನ್ ಮಾಡ್ತಾರೆ, ಅವರಿಗೆ ನಮ್ಗಿದ್ದಷ್ಟು ದೊಡ್ಡ ಇಂಟರ್ನಲ್ ಮಾರ್ಕೆಟ್ ಇದೆ. ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ದೇಶದಲ್ಲಿ ನಮ್ದು ಈಗ ಬ್ಯಾನ್ ಇದೆ. ಬ್ಯಾನ್ ಅಂದ್ರೆ ಹಾಗಲ್ಲ, ಡ್ಯೂಟಿ ಇದೆ. ಈಗ 45% ಡ್ಯೂಟಿ ಹಾಕಿ ಮತ್ತೆ ಅದು ಟ್ಯಾರಿಫ್ ವ್ಯಾಲ್ಯೂ ಮೇಲೆ ಅಂತ ಹೇಳುವಾಗ ಸಾಮಾನ್ಯ ನೇರ ಇಂಪೋರ್ಟ್ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಇಲ್ಲಿ ಅಷ್ಟು ರೇಟ್ ಜಾಸ್ತಿ ಆಗ್ತದೆ. ಆದರೆ ಅದು ಮಿಸ್ಡಿಕ್ಲರೇಷನ್ ಆಗಿ ಗೇರು ಬೀಜದ ಬದಲು ಅದನ್ನು ಕ್ಯಾಟಲ್ ಫೀಡ್ ಏನಾದರೂ ಬೇರೆ ಡಿಕ್ಲೇರ್ ಮಾಡಿ ಸ್ಮಗಲ್ ಅಂತ ಹೇಳ್ಬೋದು, ಅಥವಾ ಇಲ್ಲೀಗಲ್ ಇಂಪೋರ್ಟ್ಸ್ ಅಂತ ನಾವು ಅದನ್ನು ಹೇಳ್ಕೊಳ್ಬೋದು. ಅದು ಆ ದೃಷ್ಟಿಯಿಂದ ತುಂಬಾ ಒಳಗೆ ಬಂದು ಅದರದ್ದು ಎಫೆಕ್ಟ್ ದೊಡ್ಡ ರೀತಿಯಲ್ಲಿ ಇದೆ. ನಮಗೆ ಬೇಡಿಕೆಗೆ ಒಂದು ಸ್ವಲ್ಪ ಪೂರೈಸ್ತದೆ, ಆದರೆ ಅವರ ಕ್ವಾಲಿಟಿ ಒಳ್ಳೆದಿಲ್ಲ. ಸೊ ಅದು ಲೋವರ್ ಗ್ರೇಡು ಎಲ್ಲೆಲ್ಲಿ ಹೋಟೆಲ್ ಗಿಟೆಲ್ ಅಲ್ಲೆಲ್ಲ ಹೋಗಿರ್ಬೋದು. ಬಟ್ ಅದರಿಂದಾಗಿ ಖಂಡಿತವಾಗಿ ನಮ್ಮ ಡಿಮಾಂಡ್ ಸ್ವಲ್ಪ ಕುಂಠಿತ ಆಗೋದು ಕಾಣ್ತಾ ಇದೆ. ಇಲ್ಲೀಗಲ್ ಇಂಪೋರ್ಟ್ಸ್ ಇಂದ ಅವರಿಗೆ ಅಮೆರಿಕಕ್ಕೆಲ್ಲ ಕೊಡುವ ಮೊದಲು ಇಂಡಿಯಾಕ್ಕೆ ಹಾಕೋದ್ರಲ್ಲಿ ಪೂರೈಸ್ತದೆ, ನಮ್ಮ ಅದರಿಂದ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ತದೆ. ಸೊ ಅದು ಇಲ್ಲೀಗಲ್ ಇಂಪೋರ್ಟ್ಸ್ ನಮಗೆ ಇಂಪ್ಯಾಕ್ಟ್ ಉಂಟು. ನಕಲಿ ಗೋಡಂಬಿ ಬಹಳ ಕಡಿಮೆ ಆಗ್ತದೆ ವ್ಯವಸ್ಥೆ. ಗೋಡಂಬಿ ಬರ್ತದೆ ಆಫ್ರಿಕನ್ ಕಂಟ್ರೀಸ್, ಅಂದ್ರೆ ವಾರದ ಕಾರಣ ನೀವು ರೂಟ್ ಚೇಂಜ್ ಮಾಡ್ಕೊಂಡು ಬಂದು ತುಂಬಾ ಲಾಸ್ ಆಗ್ತದೆ ಅಂತ ಇಲ್ಲ. ಈಗ ನಮ್ಗೆ ವೆಸ್ಟ್ ಆಫ್ರಿಕಾ ಮತ್ತೆ ಈಸ್ಟ್ ಆಫ್ರಿಕಾಕ್ಕೆ ಅದು ಗಲ್ಫ್ ಆಫ್ ಹೌದು ಅದು ಆಗ್ತಾ ಇರುವಂತದ್ದು, ಅದು ನಮ್ಗೆ ತುಂಬಾ ಎಫೆಕ್ಟ್ ಆಗಲಿಲ್ಲ. ನಮ್ಮ ವಾಯೇಜ್ ರೂಟ್ ನಲ್ಲಿ ಬದಲಾವಣೆ ಬರಲಿಲ್ಲ. ಏನೋ ಒಂದು 10-15 ದಿವಸದ ಮಟ್ಟಿಗೆ ಕೆಲವು ವಾಯೇಜಸ್ ಡೈವರ್ಟ್ ಆಯಿತು. ಬಟ್ ಈಗ ಅದು ಸಾಲ್ವ್ ಆಗಿದೆ, ಏನು ಸಮಸ್ಯೆ. ಒಂದು ವಿಚಾರ, ನಮ್ಮ ಇಂಡಸ್ಟ್ರಿಗಳು ಯಾಕೆ ಕಡಿಮೆ ಆಗಿದೆ ಅಂತ ಕೇಳುವ ಬಗ್ಗೆ, ಇದರ ಬಗ್ಗೆ ಒಂದು 2 ವಿಚಾರಗಳನ್ನು ನಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
ಸಾಮಾನ್ಯವಾಗಿ ನೀವು ಹೇಳಿದಾಗ ಈಗ ಕಳೆದ ಕೆಲವು ಪತ್ರಿಕೆಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದದುಂಟು. ನಮ್ಮಲ್ಲಿ ಗೇರು ಬೀಜ ಉದ್ದಿಮೆಗಳೆಲ್ಲ ಬಂದಾಗ್ತಾ ಇದೆ, ಬ್ಯಾಂಕಿನ ಪ್ರಾಬ್ಲಮ್ಗಳಿದೆ. ಬ್ಯಾಂಕಿನವರು ಕೂಡ ಕೆಲವು ಈ ಇಂಡಸ್ಟ್ರಿ ಕೆಲವು ನಮ್ಮ ಉದ್ಯಮದವರಿಗೆಲ್ಲ ಕೆಲವೊಂದು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಇದಕ್ಕೆ ಮುಖ್ಯವಾಗಿ ಉದ್ದೇಶ ಅಂತ ಕೇಳಿದರೆ, ಈಗಾಗಲೇ ಎಲ್ಲ ತಿಳಿಸಿದ ಹಾಗೆ ನಮ್ಮ ವಾಲ್ಯೂಮ್ ಆಫ್ ಪ್ರೋಸೆಸಿಂಗ್ ಮೇಲೆ ಮೇಲೆ ಹೋಗ್ತಾನೆ ಇದೆ, ನಂಬರ್ ಆಫ್ ಇಂಡಸ್ಟ್ರಿ ಕಡಿಮೆ ಆಗ್ತಾ ಇದೆ. ಇದು ಯಾಕೆ ಅಂತ ಕೇಳಿದ್ರೆ, ಇದು ಸಾಧಾರಣ ಈ ಒಂದು 2000ರಿಂದ 2015ರ ಇಸವಿಯವರೆಗೆ ನಮ್ದು ಮೆಕನೈಸೇಷನ್ ಜಾಸ್ತಿ ಎಫೆಕ್ಟಿವ್ ಆಗುವವರೆಗೆ ಮೊದಲು ಎಲ್ಲಿ ಇಂಡಸ್ಟ್ರಿ ಇತ್ತು ಅಲ್ಲಿ ಬೇಕಾದಷ್ಟು ಲೇಬರ್ ಇಲ್ಲದ ಕಾರಣ ಇಂಟೀರಿಯರ್ ಎಲ್ಲ ಕಡೆ ಕೂಡ ಲೇಬರ್ ಇಂಡಸ್ಟ್ರಿಗಳು ಪ್ರಾರಂಭ ಆಗಲಿಕ್ಕೆ ಶುರುವಾಯಿತು. ಹೇಗೆ ಆಯ್ತು ಕೇಳಿದ್ರೆ, ದೊಡ್ಡ ಇಂಡಸ್ಟ್ರಿಯವರು ಅವರಿಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋದು, ಜಾಬ್ ಪ್ರೊಸೆಸ್ಗೆ ಮಾಡೋದು ದೃಷ್ಟಿಯಲ್ಲಿ. ಆಗ ಬ್ಯಾಂಕಿನವರಾಗ್ಲಿ ಬೇರೆ ಹಣಕಾಸು ಸಂಸ್ಥೆಗಳೆಲ್ಲ ತುಂಬಾ ಸಪೋರ್ಟ್ ಅನ್ನ ಮಾಡಿದ್ರು ಸಣ್ಣ ಸಣ್ಣ ಉದ್ದಿಮೆಗಳನ್ನು ಮಾಡ್ಲಿಕ್ಕೆ. ಆಗ ಅವರಿಗೆ ಬೇಕಾದದ್ದು ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಜಾಗ, ಸಣ್ಣ ಮಟ್ಟಿನ ಮೆಷಿನ್ ತಗೊಳ್ಳಿಕ್ಕೆ ಮಾತ್ರ ಲೇಬರ್ ಅಲ್ಲಿ ಇರ್ತಾ ಇತ್ತು. ಹೀಗೆ ತುಂಬಾ ಇಂಡಸ್ಟ್ರಿಗಳು ಈ 450 ಸಂದರ್ಭದಲ್ಲಿ ಕಡಿಮೆಯಿಂದ ಕಡಿಮೆ ಒಂದು 200 ಇಂಡಸ್ಟ್ರಿಗಳು ಈ ತರವೇ ಇದ್ದಂಥದ್ದು. ಈ ಮೆಕನೈಸೇಷನ್ ಜಾಸ್ತಿ ಮಾಡುವಾಗ ಏನಾಯ್ತು ಕೇಳಿದ್ರೆ, ಮೆಕನೈಸೇಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುವಾಗ ಒಂದೊಂದೇ ಪ್ರೊಸೆಸಿಂಗ್ ಕೊಡುವಂತ ಇಂಡಸ್ಟ್ರಿಗಳನ್ನು ಕ್ಲೋಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಅವರಿಗೆ ಮಾರ್ಕೆಟಿಂಗ್ ಜ್ಞಾನ ಅವರ ಹತ್ರ ಕಡಿಮೆ ಇತ್ತು, ಅದಕ್ಕೆ ಬೇಕಾದಂತಹ ಹಣಕಾಸನ್ನು ಒಟ್ಟು ಮಾಡುವಂತ ಶಕ್ತಿ ಅವರ ಹತ್ರ ಇರಲಿಲ್ಲ, ಬ್ಯಾಂಕಿಂದ ಬೇಕಾಗುವ ತಗೊಳ್ಳಿಕ್ಕೆ ಆಗಲಿಲ್ಲ. ಆ ಸಡನ್ ವಿಡ್ರಾ ಮಾಡಿದ ಸಂದರ್ಭದಲ್ಲಿ ಕೆಲವು ಇಂಡಸ್ಟ್ರಿಗಳದ್ದು ಲೋನ್ಗಳು ರೀಪೇಮೆಂಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಕೆಲ ಏನೇನೋ ಸರ್ಕಸ್ಗಳನ್ನು ಮಾಡಿ ಅವರು ಮುಂದೆ ಬಂದು ಕೂಡ ಅದರಲ್ಲಿ ಅವರು ಸಕ್ಸಸ್ ಆಗದ ಕಾರಣ ಈ ಫೇಲಿಯರ್ ಆಗಿರುವಂತಹ ಇಂಡಸ್ಟ್ರಿಗಳಲ್ಲಿ ಈ ಒಂದು ಪರ್ಸೆಂಟೇಜ್ ಜಾಸ್ತಿ ಇರುವಂತದ್ದು. ಯಾವುದು ಮೊದಲು ಹೇಳಿದಾಗ 30 ಚೀಲ ಮಾಡಿದವರು 300 ಚೀಲ ಮಾಡ್ತಾರೆ. ಯಾಕಂದ್ರೆ ಈಗೆಲ್ಲ ಎಲ್ಲ ಇಂಡಸ್ಟ್ರಿಗಳಲ್ಲಿ ವಾಲ್ಯೂಮ್ ಗೇಮೇ ದೊಡ್ಡದು, ಸಣ್ಣ ಮಟ್ಟದಲ್ಲಿ ಮಾಡುವ ಕಾಸ್ಟ್ ಜಾಸ್ತಿ ಆಗುವ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು. ಅದಕ್ಕೊಂದು ಯಾಕಂದ್ರೆ ಹೇಳಿದ್ರೆ ಬ್ಯಾಂಕಿನಲ್ಲಿ ಕೂಡ ಇದರ ಬಗ್ಗೆ ಕೆಲವು ಬ್ಯಾಂಕಿನಲ್ಲಿ ಕ್ಯಾಶ್ ಇಂಡಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಅದನ್ನ ಇದಕ್ಕೆ ರೆಡ್ ಲೈನ್ಗೆ ಹಾಕಿದ್ದೇವೆ, ಕೆಲವು ಇದಕ್ಕೆ ಎಂಟರ್ಟೈನ್ ಮಾಡುದಿಲ್ಲ, ಗೊತ್ತಿದ್ದವರು ಮಾಡ್ತಾರೆ.